ವಂದೇ ಗುರುವಂದೇ ನಗನನಾನವಿಯರಾಯೋ ಧಮ್ಮದಯಾಮಯ ವಂದೇ ಕಮ್ಮಖಯ ಕಾರಣಂ ಶುದ್ಧಂ ಕಮ್ಮಖಯ ಕಾರಣಂ ಶುದ್ಧಂ. ಶ್ರೀ ಕವಿವರ್ ಪಂಡಿತ್ ಪ್ರವರ್ ಟೇಕ್ಚಂದ್ಜಿಯವರು ರಚನೆ ಮಾಡಿರ್ತಕ್ಕಂಥ ಸುದೃಷ್ಟಿ ತರಂಗಿಣಿ ಎನ್ನುವಂತಹ ಕೃತಿರತ್ನದ ಹಿಂದಿಯಿಂದ ಕನ್ನಡಕ್ಕೆ ಅನುವಾದಿಸಿದವರು ಶ್ರೀಮತಿ ದೌಲಶ್ರೀ ಅಣ್ಣಾಸಾಹೇಬ್ ಪಾಟೀಲ್ ಶೇರ್ಬಾಳ್. ಈ ಕೃತಿರತ್ನದ 11ನೇ ಅಧಿಕಾರ, 11ನೇ ಪರ್ವ. ಈ 11ನೇ ಪರ್ವದಲ್ಲಿ ಧರ್ಮದ ಬಗ್ಗೆ, ಧರ್ಮ ಮತ್ತು ಕುಧರ್ಮ ಇವುಗಳ ಕುರಿತಾಗಿ ಹೇಯ, ಗೇಯ ಮತ್ತು ಉಪಾದೇಯ ಈ ಸಂಗತಿಗಳನ್ನು ಇಲ್ಲೇನು ಮಾಡ್ತಾ ಇದ್ರು ಅಂತಂದ್ರೆ ಪಂಡಿತ್ಜಿ ಹೇಳಿಕೊಡ್ತಾ ಇದ್ರು. ಮೊದಲನೇದಾಗಿ ಧರ್ಮ ಯಾವುದು ಅನ್ನೋದನ್ನು ಹೇಳ್ತಾರೆ. ಎರಡನೇ ಸೂತ್ರದಲ್ಲಿ ಅಧರ್ಮ ಯಾವುದು ಒಂದು ಅಧರ್ಮ ಒಂದು ಧರ್ಮ ಎರಡೂ ಮಾಹಿತಿ ಕೊಟ್ಟ ಮೇಲೆ ಮುಂದೆ ಇರತಕ್ಕಂಥ ಯಾವ ವಿಷಯದ ಪ್ರರೂಪಣೆಯನ್ನು ಮಾಡಿದರೆ ಅದು ಬಹಳ ಸುಂದರವಾಗಿರತಕ್ಕಂಥ ವಿಷಯ ಇದೆ. ಏನು ಅಂತಂದರೆ ಪಂಚ ಪ್ರಮಾಣಗಳಿಂದ ಲೋಕದಲ್ಲಿ ಧರ್ಮ ಯಾವುದು ಪ್ರಮಾಣಭೂತಿದೆ ಅದನ್ನು ಲೌಕಿಕ ಪ್ರಮಾಣ, ಪರಂಪರಾ ಪ್ರಮಾಣ, ಅನುಮಾನ ಪ್ರಮಾಣ, ಶಾಸ್ತ್ರ ಪ್ರಮಾಣ ಮತ್ತು ಪ್ರತ್ಯಕ್ಷ ಪ್ರಮಾಣ ಅಂಥೇಳಿ 5 ಪ್ರಮಾಣಗಳಿಂದ ಯಾವ ಧರ್ಮ ಖಂಡಿತ ಆಗ್ತದೆ ಆ ಧರ್ಮ ಅಸತ್ತಿದೆ, ಮತ್ತು ಯಾವ ಧರ್ಮ ಖಂಡಿತ ಆಗೋದಿಲ್ಲ ಅದೇನಿದೆ ಸತ್ತಿದೆ ಅನ್ನುವಂಥದ್ದನ್ನು ಹೇಳೋದು. ಇದಕ್ಕೆ ಸಂಬಂಧಪಟ್ಟಂಗೆ 2 ಸೂತ್ರಗಳನ್ನು ಏನು ಮಾಡಿದ್ದಾರೆ ಅಂತಂದ್ರೆ 34 ಮತ್ತು 35ನೇ ಸೂತ್ರವನ್ನು, ಅದರ ಅರ್ಥವನ್ನು ನೋಡೋಣ. ಆಮೇಲೆ ಆ ಪಂಚ ಪ್ರಮಾಣಗಳು ಏನಿದ್ದಾವ ಅನ್ನುವಂಥದ್ದನ್ನು ನೋಡೋಣ. ನೋಡ್ರಿ, ಮೊಟ್ಟ ಮೊದಲು 34ನೇ ಒಂದು ಸೂತ್ರದೊಳಗೆ ಏನು ಹೇಳ್ತಾರೋ ಅಂತಂದ್ರೆ ಕುಧರ್ಮ ಯಾವುದಿದೆ ಅಂತಂದ್ರೆ ಅದರ ಸಲುವಾಗಿ ಈ ಸೂತ್ರವನ್ನು ಹೇಳ್ತಾರೆ. ಎಲ್ಲರೂ ಸೂತ್ರವನ್ನು ಏನು ಮಾಡೋಣ ಅಂತಂದ್ರೆ ಹೇಳೋದ್ರಿ, ನಾ ಮುಂದೆ ಹೇಳ್ತೀನಿ, ತಾವು ಹಿಂದೆ ಹೇಳ್ರಿ. ಕೇವಲ ನಾನಯ ರಹಿಯೋ ಕಲ್ಲಾನ ಜೀವ ಪರಘಾದೋ ಮಾನ ನಾನ ಧನ ಹರ್ಯೋ ಏವಂ ಕುಧಮ್ಮ ಭಾಸಿಯೋ ದೇವಂ. ಇಲ್ಲಿ ಕುಧರ್ಮ ಯಾವುದು ಅನ್ನೋದನ್ನ ಮೊಟ್ಟ ಮೊದಲು ಏನು ಮಾಡ್ತಾರೆ ಅಂದ್ರೆ ಪ್ರರೂಪಣೆ ಮಾಡ್ತಾರೆ. ಕೇವಲ ನಾನಯ ರಹಿಯೋ ಕಲ್ಲಾನ ಜೀವ ಪರಘಾದೋ ಮಾನ ನಾನ ಧನ ಹರ್ಯೋ ಏವಂ ಕುಧಮ್ಮ ಭಾಸಿಯೋ ದೇವಂ. ಇದು ಸೂತ್ರ ಇದೆ. ಇದರದ್ದು ಏನು ಅರ್ಥ ಇದೆ ನೋಡಿ. ಯಾವ ಧರ್ಮವು ಕೇವಲ ಜ್ಞಾನರಹಿತವಿದೆ, ಇದು ಫಸ್ಟ್ ಒನ್. ಎರಡನೇದ್ರಿ ದಯಾಭಾವರಹಿತವಿದೆ, ಪರಜೀವ ಘಾತವಿದೆ, ಮಾನ ಜ್ಞಾನ ಧನಗಳ ಹರಣ ಮಾಡುವಂಥದ್ದಿದೆ, ಅದು ಕುಧರ್ಮವಿದೆ ಎಂದು ಜಿನದೇವರು ಹೇಳಿದ್ದಾರೆ. ಏನೇನಿದೆ ನೋಡಿ. ಕುಧರ್ಮ ಅಂತಂದ್ರೆ ಏನು, ಮೊಟ್ಟ ಮೊದಲನೇದ ಏನು ಸಂಗತಿ ಇದೆ ಅಂತಂದ್ರೆ ಆ ಧರ್ಮ ಕೇವಲ ಜ್ಞಾನದಿಂದ ಏನಾಗಿದೆ ಅಂತಂದ್ರೆ ರಹಿತಿದೆ.
ಕೇವಲ ಜ್ಞಾನದಿಂದ ರಹಿತಿದೆ ಅಂದರೆ ಇದರ ಅರ್ಥ ಏನ್ರಿ? ಕೇವಲ ಜ್ಞಾನಿಗಳಿಂದ ಪ್ರರೂಪಣೆ ಮಾಡಲ್ಪಟ್ಟಂಥದ್ದಲ್ಲ. ನಮ್ಮಲ್ಲಿ ಕೇವಲ ಜ್ಞಾನಕ್ಕೇನಿದೆ ಅಂದರೆ ಬಹಳ ವಿಶೇಷವಾಗಿರತಕ್ಕಂಥ ಸ್ಥಾನ ಇದೆ. ಯಾಕಂದ್ರೆ ಸತ್ಯದ ಸಿದ್ಧಿ ಆಗಬೇಕಾದ್ರೆ ಕೇವಲ ಜ್ಞಾನನೇ ಬೇಕು. ಕೇವಲ ಜ್ಞಾನದಿಂದನೇ ಏನಾಗ್ತಾ ಇದೆ ಅಂತಂದ್ರೆ ಸತ್ಯದ ಸಿದ್ಧಿ ಆಗ್ತಾ ಇದೆ. ಆ ಕಾರಣದಿಂದ ಯಾರು ಏನೇ ಒಂದು ಧರ್ಮ ಅಂತ ತಿಳ್ಕೊಂಡು ಹೇಳಿದರು ಅಂತಂದ್ರೆ ಅವರೊಳಗೆ ಕೇವಲ ಜ್ಞಾನಿಗಳು ಯಾರೂ ಇರಲಿಲ್ಲ, ತಾವೇ ತಿಳಿದು ಅದನ್ನು ಹೇಳ್ತಿದ್ರು ಅಂತಂದ್ರೆ ಅದೇನಿದೆ ಅಂತಂದ್ರೆ ನಿಜವಾದ ಧರ್ಮ ಅಲ್ಲ ಅನ್ನುವಂಥದ್ದು ನಾವು ತಿಳ್ಕೋಬೇಕು. ಹೀಗಾಗಿ ಕೇವಲ ಜ್ಞಾನದಿಂದ ರಹಿತಿದೆ. ಇನ್ನು ಇಡೀ ಜಗತ್ತನ್ನ ಏನು ಮಾಡ್ತಾ ಇದೆ ಅಂತಂದ್ರೆ ದಯವೇ ಧರ್ಮದ ಮೂಲ ಅಂತ ಹೇಳ್ತಿದೆ. ಮತ್ತು ಯಾವ ಧರ್ಮದೊಳಗೆ ದಯಾನ ಇಲ್ಲ, ಆ ಧರ್ಮ ದಯದಿಂದ ರಹಿತಿರುವಂಥದ್ದಿದೆ, ಅದಕ್ಕೇನು ಅನ್ಲಿಕ್ಕಾಗೋದಿಲ್ಲ ಅಂತಂದ್ರೆ ಧರ್ಮ ಅಂತ ಹೇಳಲಿಕ್ಕಾಗೋದಿಲ್ಲ. ಯಾಕಂದರೆ ಇಡೀ ಜಗತ್ತಿನ ಎಲ್ಲ ಕಾರ್ಯಗಳು ಯೋಗ್ಯ ಕಾರ್ಯಗಳು ಅಂತ ತಿಳ್ಕೊಂಡು ಏನು ಜಗತ್ತು ಹೇಳ್ತದಲ್ಲ ಅವೆಲ್ಲವೂ ಕೂಡ ನಡೆಯೋದು ಯಾವುದರಿಂದ ಅಂದ್ರೆ ದಯದಿಂದನೇ. ದಯಾಭಾವ ಎಲ್ಲದರೊಳಗೆ ಏನಿದೆ ಅಂದ್ರೆ ಪ್ರಧಾನವಾಗಿರ್ತಕ್ಕಂಥದ್ದಿದೆ. ಪ್ರತಿಯೊಂದರೊಳಗೂ ಕೂಡ ಬೆಳಗ್ಗೆಯಿಂದ ಮಲ್ಕೊಳ್ಳೋ ತನಕ ಏನೆಲ್ಲ ಕೆಲಸಗಳಾಗ್ತಾವಲ್ಲ ಅವೆಲ್ಲದರೊಳಗೆ ದಯಾಪ್ರಧಾನನೇ ಇರ್ತದೆ. ಮತ್ತು ನಿರ್ದಯಿಗಳದ್ದು ಪ್ರವೃತ್ತಿನೂ ಇರ್ತಿದೆ, ಇಲ್ಲ ಅಂತಲ್ಲ. ಆದ್ರೆ ಅವರು ಧರ್ಮದ ಕೆಟಗರಿ ಒಳಗೆ ಏನಾಗಿಲ್ಲ ಅಂದ್ರೆ ಬರಂಗಿಲ್ಲ. ಅದಕ್ಕೆ ದಯಾರಹಿತ ಎಲ್ಲಿದೆ, ದಯ ಇಲ್ಲ, ಅದು ಕೂಡ ಏನಲ್ಲ ಅಂದ್ರೆ ಧರ್ಮ ಅಲ್ಲ. ಆಮೇಲೆ ಇನ್ನೊಂದು ಪರಜೀವಘಾತವಿದೆ. ಯಾವುದರೊಳಗೆ ಇನ್ನೊಂದು ಜೀವದ ಬಗ್ಗೆ ಬೆಲೆ ಇಲ್ಲ. ಇನ್ನೊಂದು ಜೀವದ ಘಾತ ಆದ್ರೆ ಆಗಲಿ, ಆದ್ರೆ ನಾವು ಬದುಕಬೇಕು ಅನ್ನುವಂಥ ಯಾವ ಭಾವ ಯಾವ ಧರ್ಮದೊಳಗಿದೆ ಆ ಧರ್ಮವು ಕೂಡ ಏನಲ್ಲ ಅಂದ್ರೆ ನಿಜವಾದ ಧರ್ಮ ಅಲ್ಲ. ಪರಜೀವ ಘಾತ ಇರ್ತದೆ. ಇನ್ನು ಮಾನ, ಜ್ಞಾನ ಮತ್ತು ಧನ ಇವೆಲ್ಲವುಗಳನ್ನು ಹರಣ ಮಾಡುವಂಥದ್ದಿದೆ. ಧರ್ಮ ನಮ್ಮ ಮಾನವನ್ನು ಹರಣ ಮಾಡುವಂಥದ್ದಿದೆ, ನಮ್ಮ ಜ್ಞಾನವನ್ನು ಹರಣ ಮಾಡುವಂಥದ್ದಿದೆ. ಅಷ್ಟೇ ಅಲ್ಲ, ನಮ್ಮ ಧನಾದಿಗಳನ್ನು ಕೂಡ ಹರಣ ಮಾಡುವಂಥದ್ದಕ್ಕೆ ಕೆಲವೊಬ್ಬರು ಧರ್ಮ ಅಂತ ಹೇಳ್ತಾರೆ. ಹೀಗಾಗಿ ಅದು ಕೂಡ ಏನಲ್ಲ ಅಂತಂದ್ರೆ ಧರ್ಮ ಅಲ್ಲ. ಇಲ್ಲಿ ಫಸ್ಟ್ ಪಂಡಿತ್ ಜಿ ಮೊದಲನೇ ಗಾಥೆನ ಏನಿಟ್ರು ಅಂದ್ರೆ ಅಧರ್ಮ ಯಾವುದು ಅನ್ನೋದನ್ನು ಹೇಳೋದ್ರ ಸಲುವಾಗಿ ಇಟ್ರು. ಯಾಕೆ ಹೇಳ್ರಿ? ಯಾಕಂದ್ರೆ ನಾವೆಲ್ಲ ಇವುದ್ರೊಳಗೆ ಇದೇವ್ರಿ. ಅದಕ್ಕೆ ನೀ ಯಾವುದ್ರೊಳಗೆ ಇದೆಯಲ್ಲ ಅದು ನಿಜವಾದ ಧರ್ಮ ಅಲ್ಲಪ್ಪ ಅನ್ನೋದನ್ನು ಹೇಳೋ ಸಲುವಾಗಿ ಇದನ್ನೆಲ್ಲ ಏನು ಮಾಡಿದ್ರು ಅಂದ್ರೆ ಮೊಟ್ಟ ಮೊದಲು ಇದನ್ನು ಹೇಳಿದ್ರು. ಯಾಕಂದ್ರೆ ಜಗತ್ತಿನೊಳಗೆ ನಾವು ಸುತ್ತಲೂ ಕಣ್ಣಾಡಿಸಿದಾಗ ಇವೆಲ್ಲ ಸಂಗತಿಗಳು ನಮಗೆ ಏನಾಗ್ತಾವ ಅಂತಂದ್ರೆ ಕಾಣಿಸ್ತಾವೆ. ಮಾನ, ಜ್ಞಾನ, ಧನಗಳನ್ನು ಹರಣ ಮಾಡುವಂಥದ್ದಿದೆ. ಅದೇನಿದೆ ಅಂತಂದ್ರೆ ಕುಧರ್ಮವಿದೆ ಎಂದು ಯಾರು ಹೇಳಿದಾರೆ? ಯಾರು ಸಾಮಾನ್ಯ ವ್ಯಕ್ತಿಗಳು ಹೇಳಿಲ್ಲ. ಇದನ್ನು ಯಾರು ಹೇಳಿದಾರಪ್ಪ ಅಂದ್ರೆ ಜಿನೇಂದ್ರ ದೇವರು ಹೇಳಿದ್ದಾರೆ, ಜಿನದೇವರು ಹೇಳಿದ್ದಾರೆ. ನಮಗೆ ಯಾವುದೇ ಮಾತು ನಂಬಬೇಕಾಯ್ತು ಅಂತಂದ್ರೆ ಜಿನೇಂದ್ರ ಪ್ರಭುಗಳ ಪ್ರಮಾಣದಿಂದನೇ ಏನು ಮಾಡ್ತಾರಂದ್ರೆ ಪ್ರತಿಪಾದನೆ ಮಾಡ್ತಾರೆ. ಕಾರಣ ಏನು ಅಂತಂದ್ರೆ ಅಲ್ಲಿ ಕೇವಲ ಜ್ಞಾನದಿಂದ ಸಹಿತ ಇರೋದ್ರಿಂದ ಅಲ್ಲಿಂದ ಬರುವಂಥ ಮಾತು ಯಾವುವು ಏನಿಲ್ಲ ಅಂದ್ರೆ ಅಸತ್ತಿರೋದಿಲ್ಲ. ಅವು 100% ಏನಿರ್ತಾವಂತಂದ್ರೆ ಪ್ರಮಾಣೀಭೂತ ಇರ್ತವೆ. ಹಿಂಗಿರೋದ್ರಿಂದ ಮೊದಲು ಏನು ಮಾಡಿದ್ರು ಅಂತಂದ್ರೆ ಎಲ್ಲಕ್ಕಿಂತ ಮೊದಲ ಕುಧರ್ಮ ಯಾವುದು ಅನ್ನೋದನ್ನು ಹೇಳಿದರು. ನೋಡಿ, ಒಂದು ಕೇವಲ ಜ್ಞಾನದಿಂದ ರಹಿತ ಇರ್ತದೆ, ಎರಡನೇದ್ದು ದಯಾಭಾವದಿಂದ ರಹಿತ ಇರ್ತದೆ, ಮೂರನೇದ್ದು ಪರಜೀವಗಳ ಘಾತರೂಪಿದೆ, ನಾಲ್ಕನೇದ್ದು ಮಾನ, ಜ್ಞಾನ, ಧನಗಳನ್ನು ಹರಣ ಮಾಡುವಂಥದ್ದಿದೆ. ಇದು ಯಾವುದಿದೆ? ಅದು ಏನಿದೆ ಅಂದರೆ ಕುಧರ್ಮಿದೆ ಅನ್ನುವಂಥದ್ದನ್ನು ಜಿನೇಂದ್ರ ಪ್ರಭು ಏನು ಮಾಡಿದ್ದಾರೆ ಅಂತಂದರೆ ಹೇಳಿದ್ದಾರೆ. ಇದು ಫಸ್ಟ್ ಒನ್. ಎಷ್ಟು ನಾವು ಏನು ಮಾಡಬೇಕು ಅಂತಂದ್ರೆ ತಿಳ್ಕೊಳ್ಬೇಕು. ಇನ್ನು 35ನೇ ಒಂದು ಗಾಥೆಯೊಳಗೆ ಏನು ಮಾಡ್ತಾರೆ ಅಂತಂದ್ರೆ ಸುಧರ್ಮ ಅಂದರೆ ಯಾವುದು ಅನ್ನೋದನ್ನು ಸಂಕ್ಷೇಪದೊಳಗೆ ಹೇಳ್ತಾರೆ. ಇದಕ್ಕೆ ಸಂಬಂಧಪಟ್ಟಂಥ ಭಾವಾರ್ಥ ಇದೆ, ಬಹಳ ಸುಂದರವಾಗಿರ್ತಕ್ಕಂಥದ್ದಿದೆ. ಅದೆಲ್ಲವನ್ನು ನಾವು ಏನು ಮಾಡ್ಕೋಬೇಕು ಅಂತ ನೋಡ್ಕೊಳ್ಬೇಕು. ಈಗ ನಾವು ಮೂಲ ವಿಷಯ ಸುಧರ್ಮ ಅಂದರೆ ಯಾವುದು ಅನ್ನುವಂಥದ್ದನ್ನು ನೋಡೋಣ. ಈಗ ಅಧರ್ಮ ಯಾವುದು ಅಥವಾ ಧರ್ಮ ಯಾವುದಲ್ಲ ಅನ್ನೋದನ್ನು ನೋಡಿದ್ವಿ. ಇನ್ನು ಧರ್ಮ ಯಾವುದು ಅನ್ನೋದನ್ನು ಕೂಡ ಏನು ಮಾಡಬೇಕು ಅಂದ್ರೆ ನೋಡಬೇಕು. ಇದು ಬಂಗಾರ ಅಲ್ಲ ಅನ್ನೋದು ಗೊತ್ತಾಯಿತು. ಹಾಗಾದ್ರೆ ಬಂಗಾರ ಯಾವುದು ಅನ್ನೋದ್ರೆ ಗೊತ್ತಬೇಕಲ್ಲ. ಈಗ ಲೋಕದಾಗ ಏನಾಗಿದೆ ಅಂತಂದ್ರೆ ನಿಷೇಧಾತ್ಮಕತೆ ಭಾಳ ಇದೆ. ನಾವೆಲ್ಲ ಹೇಳ್ತೀವಿ ಅದು ಮಾಡಬೇಡ, ಇದು ಮಾಡಬೇಡ, ಹಂಗೆ ಮಾಡಬೇಡ, ಹಿಂಗೆ ಮಾಡಬೇಡ ಅಂತ ತಿಳ್ಕೊಂಡು ಎಲ್ಲ ಮಕ್ಕಳಿಗೆ ಅಥವಾ ಮನೆಯವರಿಗೆ ಎಲ್ಲ ಹೇಳ್ತಿರ್ತೀವಿ. ಆದರೆ ಏನು ಮಾಡಬೇಕು ಅನ್ನೋದು ಹೇಳಂಗಿಲ್ಲ. ಇದು ಕಂಪ್ಲೇಂಟ್ ಇದೆ.
ಸಮಾಜದೊಳಗೂ ಇದು ಕಂಪ್ಲೇಂಟ್ ಇದೆ. ಏನು ಕಂಪ್ಲೇಂಟ? ಬರೀ ನೀವು ಅದು ಮಾಡಬೇಡ್ರಿ, ಇದು ಮಾಡಬೇಡ್ರಿ, ಅದು ತಿನ್ನಬೇಡ್ರಿ, ಇದು ತಿನ್ನಬೇಡ್ರಿ, ಅಲ್ಲಿ ಹೋಗ್ಬೇಡ್ರಿ, ಇಲ್ಲಿ ಅದು ಇಷ್ಟ ಹೇಳ್ತೀರಿ. ಹೋಗೋದೆಲ್ಲಿ ತಿನ್ನೋದೆಲ್ಲಿ ಅದು ಹೇಳಬರ್ಲೆ. ಮತ್ತು ಇದನ್ನು ಬಿಡೋದು ಹೆಂಗೆ? ಒಂದು ಮಗು ಏನಾದರೂ ಬೇಡದ್ದನ್ನು ವಸ್ತು ತಗೋತು ಅಂತಂದ್ರೆ ಅದ್ರ ಕೈಯೊಳಗಿನ ತಕ್ಕೋಬೇಕಾದ್ರೆ ಇನ್ನೊಂದು ವಸ್ತು ಕೊಡ್ಬೇಕ್ರಿ ಅದಕ್ಕೆ. ಅಂದಾಗ ಅದು ಏನು ಮಾಡ್ತಿದೆ? ಆ ವಸ್ತುವನ್ನು ಬಿಡ್ತಿದೆ. ನಾವು ಕೊಡೋದು ಗೊತ್ತಿಲ್ಲ, ನಾವು ಬರೀ ಕಸ್ಕೊಳ್ಳೋದು ಗೊತ್ತಿದೆ. ಹೀಗಾಗಿ ಮಗು ಏನಾಗ್ತಾ ಇಲ್ಲ ಅಂದ್ರೆ ನಮ್ಮ ಮೇಲೆ ವಿರೋಧ ಮಾಡ್ತಾ ಇದೆ, ನಮ್ಮನ್ನು ತನ್ನ ಶತ್ರುಗಳಂತೆ ಕಾಣ್ತಾ ಇದೆ. ಹಂಗಾಗಿ ಇಲ್ಲೂ ಹಂಗಾಗಿ ಅದಕ್ಕೆ ಪಂಡಿತ್ಜಿ ಏನು ಮಾಡ್ತಾರಂತಂದ್ರೆ, ಅಧರ್ಮ ಯಾವುದಿದೆ, ಕುಧರ್ಮ ಯಾವುದಿದೆ ಅನ್ನೋದನ್ನು ಹೇಳಿದ ಮೇಲೆ ಸುಧರ್ಮ ಯಾವುದಪ್ಪ ಅದನ್ನು ಒಂದಿಷ್ಟು ಏನು ಮಾಡು ಅಂತಂದ್ರೆ ತಿಳ್ಕೊ. ಅದಕ್ಕಿಲ್ಲಿ 35ನೇ ಗಾಥೆಯನ್ನು ಏನು ಮಾಡ್ತಾ ಇದ್ದಾರೆ ಅಂತಂದ್ರೆ ಹೇಳ್ತಾ ಇದ್ದಾರೆ. 35ನೇ ಗಾಥೆಯನ್ನು ಹೇಳೋಣ, ಆಮೇಲೆ ಅದರ ಅರ್ಥವನ್ನು ನೋಡೋಣ. ಆಮೇಲೆ ಪಂಚ ಪ್ರಮಾಣಗಳಿಂದ ಯಾವ ರೀತಿಯಾಗಿರ್ತಕ್ಕಂಥ ಧರ್ಮವನ್ನು ಜಗತ್ತು ಮನ್ನಿಸ್ತದ ಅನ್ನೋದನ್ನು ಏನು ಮಾಡೋದಿದೆ ಅಂತಂದ್ರೆ ನಾವು ಮುಖ್ಯವಾಗಿ ನೋಡುವಂಥದ್ದಿದೆ. ನೋಡಿ, 35ನೇ ಗಾಥೆಯನ್ನು ನಾನು ಮುಂದೆ ಹೇಳ್ತೀನಿ, ತಾವೆಲ್ಲ ಏನು ಮಾಡಿ ಅಂದರೆ ಹಿಂದೆ ಹೇಳಿ. ಅಪರಾಪರ ಅವಿರುದ್ಧೋ ನವನಯ ಭಂಗಾಯ ಸತ್ಯಶಾಚುತ್ತೋ ಪನಪಮಾನ ಅಖಂಡೋ ಸಧಮ್ಮೋ ಜಿನಭಾಸಯೋ ಶುದ್ಧಂ. ನೋಡಿ, ಇದರೊಳಗೆ ಧರ್ಮ ಅಂದರೆ ಯಾವುದು ಅನ್ನುವಂಥದ್ದನ್ನು, ಸುಧರ್ಮ ಅಂದರೆ ಯಾವುದು ಅನ್ನುವಂಥದ್ದು ಕಥನವನ್ನು ಇದರೊಳಗೆ ಹೇಳ್ತಾ ಇದ್ದಾರೆ. ಏನು ಹೇಳ್ತಾ ಇದ್ದಾರೆ? ಅಪರಾಪರ ಅವಿರುದ್ಧೋ ನವನಯ ಭಂಗಾಯ ಸತ್ಯಸ್ಯಾಚ್ಯುತ್ತೋ ಪನಪಮಾನ ಅಖಂಡೋ ಸ ಧಮ್ಮೋ ಜಿನಭಾಸಯೋ ಶುದ್ಧಂ. ನೋಡಿ, ಏನೇನು ಹೇಳಿದರು ಇದರೊಳಗೆ? ಯಾವುದು ಅಪರಾಪರ ಅರ್ಥಾತ್ ಮುಂದೆ ಹಿಂದೆ ಕೊನೆಯವರೆಗೆ ಶುದ್ಧ ಕಥನ ಸಹಿತವಿದೆ. ನೋಡಿ, ಯಾವ ಧರ್ಮ ಇದೆ ಅದರೊಳಗೆ ಏನಿರಬೇಕು ಅಂತಂದ್ರೆ ಹಿಂದಿನವರು ಅಥವಾ ಮುಂದಿನವರು ಅಥವಾ ಕೊನೆಯ ತನಕ ಏನಾಗಿರಬೇಕು ಅಂತಂದ್ರೆ ಶುದ್ಧ ಕಥನದ ಅಲ್ಲಿ ಸದ್ಭಾವ ಇರಬೇಕು. ಆ ಕಥನಕ್ಕೆ ಅದರಿಂದನೇ ಏನಾಗಿರಬಾರ್ದು ಅಂತಂದ್ರೆ ವಿರೋಧ ಹೊಂದಿರಬಾರ್ದು. ಆ ಪ್ರಕಾರ ಏನಿರಬೇಕು ಅಂತಂದ್ರೆ ಎಲ್ಲ ಹಿಂದೆ ಮುಂದೆ ಕೊನೆಯವರೆಗೆ ಶುದ್ಧ ಕಥನ ಸಹಿತ ಇರಬೇಕು. ಒಂದನೇದು. ಎರಡನೇದ್ದು, ಯಾವುದು ನವನಯ ಸಪ್ತಭಂಗ ಶಾತ್ ಪದ ಸಹಿತವಿದೆ. ಮತ್ತು ಧರ್ಮದ್ದೇನು ಪ್ರತಿಪಾದನೆಯಾಗಿದೆ ಅದು ಹೆಂಗಿರಬೇಕು ಅಂದರೆ 9 ನಯಗಳಿಂದಿರಬೇಕು, ಸಪ್ತಭಂಗಗಳಿಂದಿರಬೇಕು ಮತ್ತು ಶಾತ್ ಪದದೊಂದಿಗೆ ಸಹಿತ ಇರಬೇಕು. ಶಾತ್ ಪದದಿಂದ ಮುದ್ರಿತ ಆಗಿರಬೇಕು, ಅದರ ಮೇಲೆ ಸೀಲ್ ಹಾಕಲ್ಪಟ್ಟಿರಬೇಕು. ಶಾತ್ ಪದದ ಸೀಲ್ದಿಂದ ಸಹಿತ ಇರಬೇಕು. ಮುಂದೆ ಪಂಚ ಪ್ರಮಾಣಗಳಿಂದ ಅಖಂಡಿತವಿದೆ. ಇದು ಒಂದು ಲಕ್ಷಣ ಇದೆ. ಪಂಚ ಪ್ರಮಾಣಗಳಿಂದ ಏನಾಗಬೇಕು ಅಂತಂದ್ರೆ ಅದರ ಖಂಡನ ಆಗಬಾರ್ದು ಲೋಕದೊಳಗೆ ಸಹಿತ. ಅಂಥದ್ದು ಯಾವುದಿದೆ ಅದುವೇ ಜಿನಭಾಷಿತ ಶುದ್ಧ ಧರ್ಮವಿದೆ. ಅದೇನಿದೆ ಅಂದ್ರೆ ಜಿನೇಂದ್ರ ಪ್ರಭು ಹೇಳಿರ್ತಕ್ಕಂಥ ಶುದ್ಧ ಧರ್ಮಿದೆ ಅನ್ನುವಂಥ ಮಾತನ್ನು ಇಲ್ಲಿ ಏನು ಮಾಡ್ತಾ ಇದ್ದಾರೆ ಅಂದರೆ ಪಂಡಿತ್ಜಿ ಹೇಳ್ತಾ ಇದ್ದಾರೆ. ಮೊದಲೇನು ಹೇಳಿದರು? ಯಾವುದು ಕುಧರ್ಮಿದೆ ಅನ್ನೋದನ್ನು ಹೇಳಿದರು. ಎರಡನೇದ್ರೊಳಗೆ ಏನು ಹೇಳಿದರು ಅಂದರೆ ಯಾವುದು ಧರ್ಮಿದೆ, ಸುಧರ್ಮಿದೆ ಅನ್ನುವಂಥದ್ದನ್ನು ಹೇಳಿದರು. ಇನ್ನು ಸುಧರ್ಮಿದೆ ಅನ್ನುವಂಥದ್ರೊಳಗೆ ಏನೇನು ಹೇಳಿದರು? ಯಾವುದೇನಾಗಬಾರ್ದು ಅಂದರೆ ಯಾರಿಂದಲೂ ಕೂಡ ಅದಕ್ಕೆ ಬಾಧೆ ಬರಬಾರ್ದು. ಅಂದರೆ ಎಲ್ಲ ಕಡೆಗೆ ಪ್ರಾರಂಭದಿಂದ ಕೊನೆಯದವರೆಗೂ ಶುದ್ಧ ಕಥನದಿಂದ ಸಹಿತ ಇರಬೇಕು. ಆ ಕಥನಗಳನ್ನು ಯಾರೂ ಅಲ್ಲಗೆಳಲಿಕ್ಕೆ ಬರಬಾರ್ದು, ಯಾರೂ ಹಿಂಗಿಲ್ಲ ಅಂತ ಅನ್ನಬಾರ್ದು. ಆ ಪ್ರಕಾರ ಏನಿರಬೇಕು ಅಂತಂದರೆ ಎಲ್ಲ ಕಥನಗಳು ಶುದ್ಧ ಇರಬೇಕು. ಅದರ ಜೊತೆಗೆ 9 ನಯಗಳು, 7 ಭಂಗಗಳು ಮತ್ತು ಶಾತ್ ಪದದೊಂದಿಗೆ ಏನಾಗಿರಬೇಕು ಅಂತಂದ್ರೆ ಸಹಿತವಾಗಿರ್ತಕ್ಕಂಥದ್ದಿರಬೇಕು. ಆಮೇಲೆ ಕೊನೆಗೆ ಏನು ಹೇಳ್ತಾರೆ? ಪಂಚ ಪ್ರಮಾಣಗಳಿಂದ ಏನಿರಬೇಕು ಅಂದ್ರೆ ಅಖಂಡಿತ ಇರಬೇಕು. ಅದುವೇ ಜಿನಭಾಷಿತ ಇರತಕ್ಕಂಥ ಶುದ್ಧ ಧರ್ಮಿದೆ ಅನ್ನುವಂಥ ಮಾತನ್ನು ಇಲ್ಲಿ ಏನು ಮಾಡಿದ್ದಾರೆ ಅಂತಂದ್ರೆ ಪಂಡಿತ್ ಟೇಕ್ ಚಂದ್ಜಿಯವರು ಹೇಳಿದ್ದಾರೆ. ನಾವು ತಿಳ್ಕೊಂಡಂಗೆ ಇರಬೇಕು ಅಂತೇನಿಲ್ಲ,
ಅದಕ್ಕೊಂದು ನಿರ್ದಿಷ್ಟವಾಗಿರ್ತಕ್ಕಂಥ ಪ್ರಮಾಣ ಇದೆ. ಅದಕ್ಕೆ ಅನುಸಾರವಾಗಿತ್ತು ಅಂತಂದ್ರೆ, ಅದು ಅಖಂಡಿತವಾಗಿತ್ತು ಅಂತಂದ್ರೆ, ಅದು ನಿಜವಾಗಿ ಏನಿರ್ತದೆ ಅಂತಂದ್ರೆ ಸುಧರ್ಮ ಇರ್ತದೆ. ಆ ಧರ್ಮ ನಮ್ಮನ್ನು ಏನು ಮಾಡ್ತದಂದ್ರೆ ತೇಲಿಸ್ತದೆ, ನಮ್ಮನ್ನು ತೇಲಿಸ್ಕೊಂಡು ತೊಗೊಂಡು ಹೋಗ್ತದೆ. ಆಮೇಲೆ ಇದು ಈ ಸುಧರ್ಮನ ಐತಿ ಅಂತ ತಿಳ್ಕೊಂಡು ಕುಧರ್ಮಕ್ಕೆ ಏನಾದರೂ ಒಂದು ಅದರೊಳಗೆ ಕುತ್ತೀವಿ ಅಂತ ತಿಳ್ಕೊರಿ, ಅವಾಗ ಒಂದು ಸ್ವಲ್ಪ ಮುಂದ್ಕೂಶ್ ಹೋಗಿ ಅದೇನಾಗ್ತದ್ರಿ, ತಾನೂ ಮುಳುಗ್ತದ, ನಮ್ಮನ್ನೆಲ್ಲರನ್ನೂ ಕೂಡ ಏನು ಮಾಡ್ತಂದ್ರೆ ಮುಳುಗಿಸ್ತದೆ. ಹಿಂದಿನ ತನಕ ನಾವು ಏನು ಮಾಡಿಲ್ಲ ಅಂದರೆ ಇಂಥ ಒಳ್ಳೆಯ ಹಡಗದೊಳಗೆ ಕೂತೇ ಇಲ್ಲ. ಒಳ್ಳೆ ದೋಣಿಯೊಳಗೆ ನಾವೇನಾಗಿಲ್ಲ ಅಂದ್ರೆ ಕುಂತಿಲ್ಲ. ದೋಣಿ ಚಂದಿದೆ, ಭಾಳ ಸುಂದರ ಇದೆ ರೀ ದೋಣಿ, ಆಕರ್ಷಣೆ ಮಾಡುವಂಥದ್ದಿದೆ, ಆದರೆ ಕೆಳಗೆಲ್ಲ ರಂಧ್ರಗಳು. ಅದಕ್ಕೊಂದು ಭಾವನೆ ಬರ್ತಿತ್ತಲ್ಲ, ಯಾವುದ ಸಂವಾರ ಭಾವನೆ. ಸಂವಾರ ಭಾವನೆ, ಹಡಗಿನ ರಂಧ್ರವ ಮುಚ್ಚಲು ಮನುಜರು ಜಲಧಿಯ ದಡವನು ಸೇರುವರು, ಕಡೆಗಾನದ ಈ ಕರ್ಮದ ರಂಧ್ರವ ತಡೆಯಲು ಸಂಯಮವೇರುವರು, ಈ ಭವದಾಂಟಲು ಸಂವರ ಭಾವನೆ, ಈ ಭವದಾಂಟಲು ಸಂವರ ಭಾವನೆ ಸತತವು ನೆಲೆಸಲಿ ಮನದಲ್ಲಿ, ಸತತವು ನೆಲೆಸಲಿ ಮನದಲ್ಲಿ, ಹಡಗಿನ ರಂಧ್ರವ ಮುಚ್ಚಲು ಮನುಜರು ಜಲಧಿಯ ದಡವನು ಸೇರುವರು. ನಮ್ಮ ದೋಣಿ ಹೆಂಗಿದೆ? ದೋಣಿ ತಳನ ಇಲ್ರಿ, ಮುಚ್ಚವ್ರ ಹೆಂಗ? ಈ ರೀತಿ ಇರೋದ್ರಿಂದ ಸಂಸಾರದೊಳಗೆ ನಮ್ದು ಏನಾಗ್ತಾ ಇದೆ ಅಂದ್ರೆ ಸಂಸಾರದಿಂದ ಮ್ಯಾಲ ಬರ್ತಾ ಇಲ್ಲ ನಾವು. ಅದಕ್ಕೆ ದೋಣಿಯನ್ನು ಸೆಲೆಕ್ಟ್ ಮಾಡುವಾಗ ಭಾಳ ಎಚ್ಚರಿಕೆ ಬೇಕು. ಚಂದಿದ್ದದ್ದು ದೋಣಿಯನ್ನು ನೋಡಿ ಕುಸ್ತೀವಿ ಅಂದ್ರೆ ಒಮ್ಮೆಮ್ಮೆ ಆ ದೋಣಿಗೆ ತಳದೊಳಗೆ ಏನಾಗಿರಬಹುದು ಅಂತಂದ್ರೆ ರಂಧ್ರಗಳಿರಬಹುದು. ಅದಕ್ಕೆ ದೋಣಿ ಒಳಗಿನಿಂದ ಏನಿರಬೇಕು ಅಂದ್ರೆ ಭದ್ರ ಇರಬೇಕು. ಕಾಣಿಸ್ಲಿಕ್ಕೆ ಚಂದ ಐತಿ ಅನ್ನುವಂಥ ದೋಣಿಗಳಿಂದ ಭಾಳ ಜನ ಅನಾಹುತಕ್ಕೆ ಒಳಗಾಗ್ತಾರೆ. ಜಗತ್ತೆಲ್ಲ ಹಾಗೆ ಇದೆ. ದಿಸ್ತೈ ತಸ ನಸ್ತೈ ಮೊನ್ನಚ್ ಲೋಕ ಫಸ್ತೈ. ಮರಾಠಿ ಒಳಗಿದೆ, ಹೆಂಗೆ ಕಾಣಿಸ್ತದ ಹಂಗೆ ಇರೋದಿಲ್ಲ. ಅದಕ್ಕೆ ಜನ ಏನಾಗ್ತಾರೆ ಅಂದ್ರೆ ಹೆಚ್ಚು ಅದರೊಳಗೆ ಸಿಗಿಬೀಳ್ತಾರೆ. ಹಂಗೆ ಎಲ್ಲವೂ ಕೂಡ ಹಾಗೇ ಇದೆ. ಆ ಕಾರಣದಿಂದ ಇಲ್ಲಿ ಆಚಾರ್ಯರು ಹೇಳ್ತಾ ಇದ್ದಾರೆ, ಪಂಡಿತ್ಜಿ ಹೇಳ್ತಾ ಇದ್ದಾರೆ, ಯಾವುದು ಪರಾಪರ ಅಂದ್ರೆ ಮುಂದೆ ಹಿಂದೆ ಕೊನೆಯವರೆಗೂ ಕೂಡ ಶುದ್ಧ ನಯದಿಂದ ಶುದ್ಧ ಕಥನದಿಂದ ಸಹಿತ ಇರಬೇಕು. ಮತ್ತು ಯಾವುದು ನಯ ವಿಭಾಗದಿಂದ ಸಪ್ತಭಂಗದಿಂದ ಶಾತ್ಪದದೊಂದಿಗೆ ಸಹಿತ ಇರಬೇಕು. ಪಂಚ ಪ್ರಮಾಣಗಳಿಂದ ಅದು ಖಂಡಿತ ಆಗಬಾರ್ದು. ಅಂಥದ್ದು ಯಾವುದು ಬೇಕಾದ್ದಿರಲಿ ಅದೆಲ್ಲವೂ ಕೂಡ ಸುಧರ್ಮವಿದೆ. ಅದನ್ನು ಮಹಾವೀರ ಭಗವಂತರು ಹೇಳಿದ್ದು ಇರದಿದ್ರೂ ನಡೀತೈತಿ, ಆದರೆ ಹಿಂಗಿರಬೇಕು. 24 ಜನ ತೀರ್ಥಂಕರ ಹೆಸರು ನಮ್ಗೆ ಬ್ಯಾಡಪ್ಪ, ಆದರೆ ಇವೆಲ್ಲ ಹೇಳಿದ್ದಿತ್ತು ಅಂದ್ರೆ ಇಟ್ಸ್ ಓಕೆ, ಅದೇನಿದೆ ಮಾನ್ಯಿದೆ. ಯಾಕಂದ್ರೆ ಕೆಲವೊಬ್ಬರಿಗೆ ಹೆಸರಿನಿಂದ ತೊಂದರೆ ಬರ್ತಿರ್ತದೆ, ನಾಮ ಸಾಪೇಕ್ಷದಿಂದ ಕೆಲವೊಬ್ಬರಿಗೆ ತೊಂದರೆ ಆಗ್ತಿರ್ತದೆ. ಆ ಕಾರಣದಿಂದ ಅದು ಬೇಡ. ಆದರೆ ಇದು ಇರಬೇಕು. ಇಲ್ಲೇನಿಲ್ಲ ಅಂದರೆ ಹೆಸರು ಯಾರ್ದು ತಗೊಂಡಿಲ್ಲ. ಯಾವ ಧರ್ಮ ಅಪರಾಪರ ಅರ್ಥಾತ್ ಮುಂದೆ ಹಿಂದೆ ಕೊನೆಯದವರೆಗೆ ಏನಿರಬೇಕು ಅಂತಂದ್ರೆ ಶುದ್ಧ ಕಥನವನ್ನು ಮಾಡ್ತಿರಬೇಕು. ನಯ ವಿಭಾಗದಿಂದ ಸಪ್ತಭಂಗದಿಂದ ಶಾತ್ಪದದಿಂದ ಸಹಿತ ಇರಬೇಕು. ಪಂಚ ಪ್ರಮಾಣಗಳಿಂದ ಅಖಂಡಿತ ಇರಬೇಕು. ಇವು 3 ಲಕ್ಷಣಗಳು ಎಲ್ಲಿ ಇದಾವಲ್ಲ ಅದೆಲ್ಲದಕ್ಕೂ ಕೂಡ ಜಿನೇಂದ್ರ ಭಗವಂತರು ಹೇಳಿದಾರ್ರಿ ಶುದ್ಧ ಧರ್ಮ ಅಂತ ತಿಳ್ಕೊಂಡು ಹೇಳಿದ್ದಾರೆ. ಅದೆಲ್ಲವನ್ನ ಶುದ್ಧ ಧರ್ಮ ಅಂತ ತಿಳ್ಕೊಂಡು ಏನು ಮಾಡಿದ್ದಾರೆ ಅಂದ್ರೆ ಪ್ರತಿಪಾದನೆ ಮಾಡಿದ್ದಾರೆ. ತಿಳಿದ್ರಿ? ಇದನ್ನು ಪಂಡಿತ್ ಟೇಕ್ಚಂದ್ಜಿಯವರು ಈ ಒಂದು ಗಾಥೆಯ ಮೂಲಕ ಏನು ಮಾಡಿದರು ಅಂತಂದ್ರೆ ಸ್ಪಷ್ಟಪಡಿಸಿದರು. ಇದರೊಳಗಿಂದ ಒಂದು ವಿಷಯವನ್ನು ನಾವು ಚರ್ಚೆ ಮಾಡೋದಿದೆ. ಒಂದು ಯಾವುದು ಕುಧರ್ಮೇತಿ ಅನ್ನೋದನ್ನು ಹೇಳಿದರು, ಒಂದು ಯಾವುದು ಸುಧರ್ಮಿದೆ ಅನ್ನೋದನ್ನು ಹೇಳಿದರು. ಸುಧರ್ಮದೊಳಗೇನು 3 ಲಕ್ಷಣಗಳನ್ನು ಹೇಳಿದರು, ಅದರೊಳಗಿಂದ ಒಂದು ಲಕ್ಷಣವನ್ನು ನಾವೇನು ಮಾಡೋದಿದೆ, ಚರ್ಚೆ ಮಾಡೋದಿದೆ. ಅದು ಯಾವುದ್ರಿ? ಪಂಚ ಪ್ರಮಾಣಗಳಿಂದ ಅಖಂಡಿತವಿದೆ. 5 ಪ್ರಮಾಣಗಳದವ.
5 ಪ್ರಮಾಣಗಳಿಂದ ಏನೈತಿ ಅಂತಂದ್ರೆ ಅದು ಖಂಡನೆಗೆ ಒಳಗಾಗೋದಿಲ್ಲ, ಅಖಂಡಿತವಾಗಿದೆ. ಆ 5 ಪ್ರಮಾಣಗಳು ಯಾವಿದ್ದಾವಲ್ಲ ಅವುಗಳನ್ನು ನಾವು ಏನು ಮಾಡೋದಿದೆ ಅಂತಂದ್ರೆ ನೋಡೋದಿದೆ. ಅದಕ್ಕಿಂತ ಮುಂಚೆ ಏನು ಮಾಡಿದ್ದಾರೆ ಅಂತಂದ್ರೆ ಇವೆಲ್ಲ ವಿಷಯಗಳನ್ನು ಹೇಳಿದ್ದಾರೆ. ನೈಗಮಾದಿ ನಯಗಳನ್ನು ಕೂಡ ಹೇಳಿದ್ದಾರೆ, ಅದರ ವಿಷಯವನ್ನು ಹೇಳಿದ್ದಾರೆ. ಆಮೇಲೆ ಶುದ್ಧ ಕಥನ ಅಂದರೆ ಯಾವುದು ಅನ್ನುವಂಥದ್ದನ್ನು ಹೇಳಿದ್ದಾರೆ. ಆಮೇಲೆ ಲಾಸ್ಟಕ್ಕೆ ಏನು ಮಾಡಿದ್ದಾರೆ ಅಂದರೆ ಪಂಚ ಪ್ರಮಾಣಗಳದ್ದು ವಿಷಯವನ್ನು ಏನು ಮಾಡಿದ್ದಾರೆ ಅಂತಂದ್ರೆ ತಗೊಂಡಿದ್ದಾರೆ. ಈ ಪಂಚ ಪ್ರಮಾಣಗಳಿಂದಲೂ ಕೂಡ ಸುಧರ್ಮ ಏನಾಗೋದಿಲ್ಲ ಅಂದರೆ ಖಂಡಿತ ಆಗೋದಿಲ್ಲ. ಅವು ಪ್ರಮಾಣಗಳು ಯಾವ ಭಾಳ ಮಹತ್ವದವ್ರಿ, ನಮಗಿವೆಲ್ಲ ತಿಳಿದಿರಬೇಕು. ನೋಡ್ರಿ, ಪುಟ ಸಂಖ್ಯೆ 184 ಪಂಚ ಪ್ರಮಾಣಗಳ ವಿಷಯ ಬರೋದಿದೆ. ಪಂಚ ಪ್ರಮಾಣ, ಈಗ ಜೈನ ಧರ್ಮವು ಯಾವ ಪಂಚ ಪ್ರಮಾಣಗಳಿಂದ ಖಂಡಿತವಾಗುವುದಿಲ್ಲ ಎಂದರೆ ತುಂಡಾಗುವುದಿಲ್ಲ ಎಂಬುದನ್ನು ಹೇಳುತ್ತಾರೆ. ಅವು 5 ಪ್ರಮಾಣ ಯಾವ್ಯಾವ್ರಿ? ಲೌಕಿಕ ಪ್ರಮಾಣ, ಪರಂಪರಾ ಪ್ರಮಾಣ, ಅನುಮಾನ ಪ್ರಮಾಣ, ಶಾಸ್ತ್ರ ಪ್ರಮಾಣ, ಪ್ರತ್ಯಕ್ಷ ಪ್ರಮಾಣ. 5 ಪ್ರಮಾಣಗಳು. ಈ 5 ಪ್ರಮಾಣಗಳಿಂದ ಏನಾಗೋದಿಲ್ಲ ಅಂತಂದ್ರೆ ಜೈನ ಧರ್ಮ ಖಂಡಿತ ಆಗೋದಿಲ್ಲ. ಅದರೊಳಗೆ ಮೊದಲನೇದ್ದು ಏನಿದೆ ಅಂತಂದ್ರೆ ಲೌಕಿಕ ಪ್ರಮಾಣ ಇದೆ. ಅದಾದ ಮೇಲೆ ಪರಂಪರಾ ಪ್ರಮಾಣ ಇದೆ. ನಾವೇನು ತಿಳ್ಕೊಂಡಿದ್ದೇವೆ ಪರಂಪರಾ ಅಂದ್ರೆ, ಮತ್ತು ಪರಂಪರಾ ಅಂದರೆ ಏನಿದೆ ಅನ್ನೋದನ್ನು ತಿಳ್ಕೋಬೇಕು. ಲೌಕಿಕದೊಳಗೂ ಕೂಡ ಪ್ರಮಾಣಭೂತ ಇರಬೇಕು. ನಾವು ಯಾವುದನ್ನು ಧರ್ಮ ಅಂತೇಳಿ ಆಚರಣೆ ಮಾಡ್ತೇವಲ್ಲ, ಲೌಕಿಕದೊಳಗೂ ಕೂಡ ಎಸ್ ಹಿಂಗೆ ಇರಬೇಕಪ್ಪ ಅಂತ ಅನ್ಬೇಕು ನಮಗೆ. ಇದೆಂಥದ್ದು ಅಂತ ತಿಳ್ಕೊಂಡು ನಮ್ಮ ಮೇಲೆ ಆಪಾದನೆ ಬರುವಂಥದ್ದು ಏನಿರಬಾರ್ದು ಅಂದ್ರೆ ನಮ್ಮ ಪ್ರವೃತ್ತಿ ಇರಬಾರ್ದು, ಧರ್ಮಾಚರಣೆ ಇರಬಾರ್ದು. ಅದರ ಸಲುವಾಗಿ ಈ ಮಾತುಗಳನ್ನು ಏನು ಮಾಡಿದ್ದಾರೆ ಅಂತಂದ್ರೆ ಹೇಳಿದ್ದಾರೆ. ಆಮೇಲೆ ಲೌಕಿಕ ಪ್ರಮಾಣ ಸರಿ ಇರಬೇಕು. ಅದಾದ ಕೂಡಲೇ ಎರಡನೇದ್ದೇನು ಹೇಳಿದರು ಅಂತಂದ್ರೆ ಪರಂಪರಾ ಪ್ರಮಾಣವೂ ಸರಿ ಇರಬೇಕು. ಅನುಮಾನದಿಂದಲೂ ಕೂಡ ಅದು ಪ್ರಮಾಣಭೂತ ಇರಬೇಕು. ಶಾಸ್ತ್ರದಿಂದಲೂ ಕೂಡ ಅದು ಪ್ರಮಾಣಭೂತ ಇರಬೇಕು. ಕೊನೆಗೆ ಇಂಪಾರ್ಟೆಂಟ್ ಭಾಳ, ಪ್ರತ್ಯಕ್ಷವಾಗಿಯೂ ಕೂಡ ಅದೇನಿರಬೇಕು ಅಂದ್ರೆ ಪ್ರಮಾಣಭೂತ ಇರಬೇಕು. ನಂಬಲಿಕ್ಕೆ ಯೋಗ್ಯ ಇರಬೇಕು. ಇದರಿಂದ ನಮ್ಮ ಹಿತ ಆಗ್ತಾ ಇದೆ ಅನ್ನುವಂಥದ್ದು ಗೊತ್ತಿರಬೇಕು. ಅಂಥದ್ದು ಯಾವುದಿದೆಯಲ್ಲ ಅದಕ್ಕೇನಂತಾರಂದ್ರೆ ಸುಧರ್ಮ ಅಂತಾರೆ. ಆ ಸುಧರ್ಮ ಅನ್ಲಿಕ್ಕೆ ಈ ಪ್ರಮಾಣಗಳನ್ನು ನಾವು ಏನು ಮಾಡೋದಿದೆ ಅಂತಂದ್ರೆ ನೋಡೋದಿದೆ. ನೋಡಿ, ಮೊದಲನೇ ಪ್ರಮಾಣ ಯಾವುದು ಅಂತಂದ್ರೆ ಲೌಕಿಕ ಪ್ರಮಾಣ. ಲೌಕಿಕ ಮತ್ತು ಅಲೌಕಿಕ ಎರಡು ಬರ್ತವೆ. ಲೌಕಿಕ ಅಂತಂದ್ರೆ ಸರ್ವಸಾಮಾನ್ಯವಾಗಿ ಏನು ಪ್ರವೃತ್ತಿ ನಡೆದಿದೆಯಲ್ಲ ಇದೆಲ್ಲವೂ ಕೂಡ ಏನಿದೆ ಅಂದ್ರೆ ಲೌಕಿಕ ರೂಪದ ಪ್ರವೃತ್ತಿ ಇದೆ. ಈ ಲೌಕಿಕ ಪ್ರವೃತ್ತಿ ಇದು ಯಾವಾಗಲೂ ಹೆಂಗಿರ್ತೈತಿ ಅಂತಂದ್ರೆ ಬಹುಜನ ಇರ್ತಾರೆ, ಇದ್ರಾಗ ಬಹಳಷ್ಟು ಜನ ಇರ್ತಾರೆ. ಲೋಕೆಲ್ಲ ಲೌಕಿಕದೊಳಗನ ಬರ್ತೈತ್ರಿ. ಲೋಕದ ಭಾವವಾಚಕ ಯಾವುದಂದ್ರೆ ಲೌಕಿಕ, ತಿಳಿತ್ರಿ? ಆ ರೀತಿ ಲೌಕಿಕದೊಳಗೂ ಕೂಡ ಏನಿದೆ ಅಂತ ಕೆಲವೊಂದಿಷ್ಟು ಪ್ರಮಾಣ ಅಂತ ತಿಳ್ಕೊಂಡು ಎಲ್ಲರೂ ಮನ್ನಿಸುವಂಥವುಗಳಿವೆ. ಎಲ್ಲರೂ ಮನ್ನಿಸ್ತಾರ್ರಿ, ಎಸ್ ಇದು ಪ್ರಮಾಣಭೂತ ಐತಪ್ಪ, ಇದನ್ನು ಮಾಡಲಿಕ್ಕೇನು ಹರ್ಕತ್ತಿಲ್ಲ, ಹಿಂಗೆ ಎಲ್ಲರೂ ಕೂಡ ಮನ್ನಿಸುವಂಥವಿದಾವೆ. ನೋಡ್ರಿ, ಅದನ್ನು ನಾವು ನೋಡ್ಕೊಂತ ಹೋಗೋಣ. ಭಾಳ ಸುಂದರವಾಗಿರ್ತಕ್ಕಂಥ ವಿಷಯ ಇದೆ. ಮತ್ತು ಲೋಕದೊಳಗೆ ಎಸ್ ಅಂಥೇಳಿ ಅನ್ನಬೇಕು, ಆ ಪ್ರಕಾರದ ಒಂದು ಪ್ರರೂಪಣೆಯನ್ನು ಪಂಡಿತ್ ಜಿ ಮಾಡಿದ್ದಾರೆ. ನೋಡ್ರಿ, ಯಾವ ಕ್ರಿಯೆಗಳು ಲೋಕದಲ್ಲಿ ನಿಷಿದ್ಧ ಇವೆ, ಲೋಕದೊಳಗೆ ಎಲ್ಲ ಜನ ಈ ಕೆಲಸ ಸರಿಯಿಲ್ಲಪ್ಪ ಅಂತ ತಿಳ್ಕೊಂಡು ಎಲ್ಲ ನಿಷೇಧ ಮಾಡ್ತಾರಲ್ಲ ಅಂಥದ್ದು. ಎಲ್ಲರಿಂದ ನಿಂದನೀಯ ಇವೆ, ಎಲ್ಲರೂ ಅಂಥ ಕಾರ್ಯಗಳನ್ನು ನಿಂದ ಮಾಡ್ತಾರೆ. ಮುಂದೆ ಯಾವವುಗಳನ್ನು ಮಾಡುವುದರಿಂದ ರಾಜದಂಡನೆ, ಆ ಕಾರ್ಯಗಳಿಂದ ರಾಜನ ದಂಡನೆಗೂ ಕೂಡ ನಾವೇನಾಗ್ತೀವಿ ಅಂದ್ರೆ ಗುರಿ ಆಗ್ತೀವಿ. ಪಂಚರಿಂದ ದಂಡನೆ ಪ್ರಾಪ್ತವಾಗುತ್ತದೆ. ಪಂಚಪರಮೇಷ್ಠಿಗಳು ಇರ್ತಾರಲ್ಲ ಊರಾಗ, ಅಂಥ ಪಂಚರು ಕೂಡ ಏನು ಮಾಡ್ತಾರಪ್ಪ ಅಂತಂದ್ರೆ ಇದು ನಿಂದು ಕೆಲಸ ಸರಿಯಲ್ಲಪ್ಪ ಅಂತ ತಿಳ್ಕೊಂಡು ದಂಡ ಹಾಕ್ತಾರೆ. ಅಂತ್ಯಕ್ರಿಯೆಗಳನ್ನು ಕೂಡ ಯಾರು ದೇವಗುರುಗಳು ಇಲ್ಲಿ ಮಾಡುತ್ತಾರೆ ನೋಡು. ಲೌಕಿಕ ಪ್ರಮಾಣದೊಳಗೆ ಇದು ಕುಂಡಂಗಿಲ್ಲ ಅನ್ನೋದು ಹೇಳೋದಾರ್ರಿ. ಲೋಕ ಯಾವುದನ್ನು ನಿಷೇಧ ಮಾಡ್ತಾ ಇದೆ, ಎಲ್ಲರಿಂದ ನಿಂದನೀಯವಾಗಿದೆ, ರಾಜದಂಡನೆಗೆ ಗುರಿ ಆಗ್ತೀವಿ, ಪಂಚರು ಕೂಡ ಅದಕ್ಕೆ ದಂಡ ಹಾಕ್ತಾರಲ್ಲ, ಅಂಥ ಕ್ರಿಯೆಗಳನ್ನು ಯಾರ ದೇವ ಮತ್ತು ಗುರುಗಳು ಇಲ್ಲಿ ಮಾಡ್ತಾರೆ. ಜಗತ್ತಿನೊಳಗೆ ಅದನ್ನು ಮಾಡಬಾರ್ದು ಅಂತ ಹೇಳ್ತದೆ ಜಗತ್ತು, ಆದರೆ ಇಲ್ಲಿ ದೇವ ಮತ್ತು ಗುರುಗಳೇ ಅವುಗಳನ್ನು ಮಾಡ್ತಾ ಇದ್ದಾರೆ. ಆ ಧರ್ಮ ಹಾಗೂ ದೇವಗುರುಗಳು ಅಸತ್ಯರಿದ್ದಾರೆ. ಇದನ್ನು ಗಂಭೀರವಾಗಿ ನಾವು ಏನು ಮಾಡಬೇಕು ಅಂತಂದ್ರೆ ವಿಚಾರ ಮಾಡ್ಕೋಬೇಕು.
ಯಾಕಂದ್ರೆ ಇಡೀ ಜಗತ್ತಿನೊಳಗೆ ಯಾವುದಾದ್ರೂ ಜೀವದ ಘಾತ ಆಗ್ತಿತ್ತು ಅಂತಂದ್ರೆ ಎಲ್ಲರೂ ಕೂಡ ಅದಕ್ಕೆ ಏನು ಮಾಡ್ತಾರಪ್ಪ ಅಂದ್ರೆ ಅಯ್ಯೋ ಹಿಂಗೆ ಆಗಬಾರ್ದು ಅಂತಾರೆ. ಇದು ಈ ರೀತಿಯಾದಂಥ ಘಾತ ಆಗಬಾರ್ದು ಅಂತ ತಿಳ್ಕೊಂಡು ಹೇಳ್ತಾರೆ. ಮತ್ತು ಕೆಲವೊಂದು ಕಡೆ ದೇವರ ಹೆಸರಿನ ಮೇಲೆ, ಗುರುಗಳ ಹೆಸರಿನ ಮೇಲೆ ಜೀವಗಳನ್ನು ಪ್ರತ್ಯಕ್ಷವಾಗಿ ಘಾತ ಮಾಡ್ತಾರೆ. ಅವರೇ ಯಾರು ಇದು ಸರಿಯಲ್ಲ ಅಂತ ಹೇಳ್ತಾರಲ್ಲ, ಅದೇ ಅವರ ದೇವ ಮತ್ತು ಅವರ ಗುರುಗಳೇ ಆ ರೀತಿಯಾಗಿರ್ತಕ್ಕಂಥ ಹಿಂಸಾತ್ಮಕ ಕಾರ್ಯಗಳಲ್ಲಿ ತೊಡಗ್ತಾರಲ್ಲ, ಅದಕ್ಕೆ ಅಲ್ಲಿ ಏನು ಮಾಡಲಾಗ್ತಾ ಇದೆ ಅಂತಂದ್ರೆ ಅವರಿಂದನೇ ಅದು ನಿಷೇಧಕ್ಕೆ ಒಳಗಾಗ್ತಾ ಇದೆ. ಸ್ವಯಂ ಅವರಿಂದನೇ ಏನಾಗ್ತೈತಿ ಅಂತಂದ್ರೆ ಅದು ನಿಷೇಧಕ್ಕೆ ಒಳಗಾಗ್ತೈತೆ. ಎಷ್ಟೋ ಉದಾಹರಣೆಗಳು ಈ ಮೊಬೈಲ್ಗಳು ಕೂಡ ನಾವು ಏನು ಮಾಡ್ತೀವಿ ಅಂತಂದ್ರೆ ನೋಡ್ತೀವಿ. ನಮಗೆ ಅತ್ಯಂತ ಪ್ರಿಯವಾಗಿರ್ತಕ್ಕಂಥ ಒಂದು ಪ್ರಾಣಿ ಇರ್ತೈತ್ರಿ, ಅದನ್ನು ಬಹಳ ಪ್ರೀತಿಯಿಂದ ಸಾಕಿರ್ತದೆ. ಯಾವಾಗೂ ಮಗಲಾಗನೇ ಇರ್ತೈತ್ರಿ. ಅವ್ರ ಬೆಡ್ ಮೇಲೇ ಇರ್ತದೆ ಯಾವಾಗ. ಅಷ್ಟು ಪ್ರೀತಿಯಿಂದ ಸಾಕಿರ್ತದೆ, ಅದ್ರ ಮೇಲೆ ಅಷ್ಟು ಪ್ರೀತಿ. ಮತ್ತು ಇನ್ನುಳಿದಂಥ ಅನೇಕ ಪ್ರಕಾರದ ಹಿಂಸಾತ್ಮಕವಾಗಿರ್ತಕ್ಕಂಥ ಕಾರ್ಯಗಳನ್ನು ಮಾಡಿ ಎಷ್ಟೋ ಜೀವಿಗಳನ್ನು ಸಾಕ್ಷಾತ್ ಏನು ಮಾಡ್ತಾ ಇದ್ದಾರೆ ಅಂದ್ರೆ ನಾಶ ಮಾಡ್ತಾ ಇದ್ದಾರೆ. ಅವಾಗ ಒಬ್ಬ ವ್ಯಕ್ತಿ ಬಂದ ಅವನು ಪರೀಕ್ಷೆ ಮಾಡಬೇಕು ಅಂತೇಳಿ ಅವ ಏನು ಮಾಡ್ತಾನೋ ಅಂತಂದ್ರೆ, ಅವ ಅತ್ಯಂತ ಪ್ರೀತಿಯಿಂದ ಸಾಕಿರ್ತಕ್ಕಂಥ ಒಂದು ಜೀವಿ ನಾಯಿ ಇರ್ತಿತ್ರಲ್ಲ, ಆ ನಾಯಿಯನ್ನು ತೊಗೊಂಡ ಇದನ್ನ ನಾಶ ಮಾಡ್ತೀನಿ ತಾಯಿಲ್ಲ ಅಂತ ತಿಳ್ಕೊಂಡು ತೊಗೊಂಡು ಕಸ್ಕೊಂಡು ಹೋಗ್ತಾನೆ. ಅವಾಗ ಭಯಂಕರ ಸಿಟ್ಟು ಬರ್ತೈತ್ರಿ ಅವ್ನು. ಭಯಂಕರ ಸಿಟ್ಟು ಬಂದು, ಹೇ ತಾಯಿ ನಂದೈತಿ ಪ್ರೀತಿಯಿಂದ ಸಾಕಿದಿನ್ನ, ಅಲ್ಲಿಂದ ತೊಗೊಂಡು ಬಂದಿದ್ದೀನಿ ಇಷ್ಟು ರೊಕ್ಕ ಕೊಟ್ಟು ಅಂತ ತಿಳ್ಕೊಂಡು ಏನು ಮಾಡ್ತಾನೆ, ಅದನ್ನು ಉಳಿಸ್ಕೊತ. ಅವಾಗ ಅವ ಏನು ಕೇಳ್ತಾ ಅಂದ್ರೆ, ಇಷ್ಟು ಈ ಒಂದು ಸಣ್ಣ ತಿರಿಯಂಚು ನಾಯಿ ಮೇಲೆ ನಿನಗಿಷ್ಟು ಪ್ರೀತಿ ಐತಿ, ಇನ್ನುಳಿದಂಥ ಜೀವಿಗಳ ಮೇಲೆ ಯಾಕೆ ನಿನಗೆ ಪ್ರೀತಿ ಇಲ್ಲ? ಅವುಗಳನ್ನ ನೀ ತಿಂತಿ, ಅವುಗಳನ್ನ ನಾಶ ಮಾಡಿ ಹಿಂಸೆ ಮಾಡಿ ಅವುಗಳನ್ನು ತಿಂತಾ ಇದ್ದಿ, ಮತ್ತು ಇದು ಮಾತ್ರ ನಾ ತಿಂತೀನಿ ಅಂದ್ರೆ ನನಗೆ ಕೊಡ್ತಾ ಇಲ್ಲ, ಯಾಕೆ ಉಳಿದು ಜೀವಿಗಳಲ್ಲೇನ ಅಂತೇಳಿ ಪ್ರಶ್ನೆ ಮಾಡಿದಾಗ ಅವಾಗ ಅವನು ಮನುಷ್ಯನಿಗೆ ಅನಿಸ್ತಿತ್ತಲ್ಲ, ಹೌದಲ್ಲ ನಾ ಇದು ಒಂದು ಪ್ರಾಣಿನ, ಮತ್ತು ಯಾವುದನ್ನು ನಾ ಹಿಂಸೆ ಮಾಡಿ ತಿಂತಾ ಇದ್ದೀನಿ ಅದು ಒಂದು ಪ್ರಾಣಿನೇ, ನನಗಿದ್ರ ಮೇಲೆ ದಯಾಭಾವನೆ ಇಲ್ಲಲ್ಲ, ನನಗೆ ಹೆಂಗೆ ಪ್ರೀತಿ ಐತಿ ಅಂತ ಹೇಳಿ ಹೆಂಗೆ ಅನ್ಲಿಕ್ಕೆ ಬರ್ತದೆ? ಅವಾಗ ಅವನಿಗೆ ಏನಾಗ್ತೈತಿ ಅಂತಂದ್ರೆ ಮನಸ್ಸಿಗೆ ಪ್ರಶ್ನೆ ನಿರ್ಮಾಣ ಆಗಿ, ಅವಾಗ ಅವನು ಮನುಷ್ಯನಾಗ ಹಿಂಗೆ ಬರ್ಬೋದಲ್ಲ, ಇದು ತಪ್ಪೈತಪ್ಪ, ಇದನ್ನು ಬಿಡಬೇಕು ಅನ್ನುವಂಥ ಭಾವನೆ ಬಂದ್ರೂ ಬರಬಹುದು. ಅಂದ್ರೆ ಲೌಕಿಕದೊಳಗೆ ಸಹಿತ ಅದನ್ನು ಏನು ಮಾಡ್ತಾರಂತಂದ್ರೆ ಹೇ ಅಂತೇಳಿ ಮನ್ನಿಸ್ತಾರಲ್ಲ, ಅದನ್ನು ಕೆಲವೊಬ್ಬರು ಗುರುಗಳು ಮತ್ತು ಕೆಲವೊಂದು ಧರ್ಮಗಳ ಹೆಸರಿನ ಮೇಲೆ ಏನು ಮಾಡ್ತಾ ಇದೆ ಅಂತಂದ್ರೆ ಪ್ರವೃತ್ತಿ ನಡೀತಾ ಇದೆ. ಅದಕ್ಕೆ ಪಂಡಿತ್ಜಿ ಅದನ್ನು ಹೇಳಿದ್ರು, ಆ ದೇವ ಮತ್ತು ಗುರುಗಳ ಏನಿದಾರೆ ಅಂದ್ರೆ ಅಸತ್ಯದಾರ. ಭಾಳ ದೊಡ್ಡ ಪ್ರಮಾಣದೊಳಗೆ ನಡೆದಿದ್ದು ಒಂದಾಯ್ತು ರೀ. ದೇವ ಗುರುಗಳನ್ನು ತೆಗೆದು ಹಾಕಿದ್ರು. ನೆಕ್ಸ್ಟ್, ಯಾವ ಶಾಸ್ತ್ರಗಳಲ್ಲಿ ಅವುಗಳನ್ನು ಮಾಡುವ ನಿರೂಪಣೆ ಇದೆ. ದೇವಗುರುಗಳು ಅಷ್ಟೇ ಅಲ್ಲ, ಅವರು ಏನು ಮಾಡ್ತಾರಂದ್ರೆ ಗುರುಗಳು ಇದು ದೊಡ್ಡ ನಮ್ಮ ಶಾಸ್ತ್ರ ಇದರೊಳಗೆ ಹೇಳಿದಾರ ಅಂತ ಹೇಳಿ ಆ ಶಾಸ್ತ್ರಗಳಲ್ಲಿ ಕೂಡ ಏನು ಮಾಡ್ತಾರಪ್ಪ ಅಂದರೆ ಈ ಪ್ರಕಾರದ ಪ್ರವೃತ್ತಿಗಳದ್ದು ನಿರೂಪಣೆ ಮಾಡಿದಾರು ಅಂತ ತಿಳ್ಕೊಂಡು ತೋರಿಸ್ತಾರಲ್ಲ, ಆ ಶಾಸ್ತ್ರಗಳು ಅಸತ್ಯ ಇವೆ. ಆ ಶಾಸ್ತ್ರಗಳು ಕೂಡ ಏನಿಲ್ಲ, ಯೋಗ್ಯವಾಗಿರ್ತಕ್ಕಂಥವುಗಳಲ್ಲ, ಅಯೋಗ್ಯ ಇವೆ, ತ್ಯಾಗ ಯೋಗ್ಯ ಇವೆ. ಆ ಕ್ರಿಯೆಗಳು ಇವಾಗಿವೆ. ಯಾವ್ಯಾವ ಕ್ರಿಯೆಗಳದಾವ ಅದರೊಳಗೆ ಅವನ್ನೆಲ್ಲ ಉಲ್ಲೇಖ ಮಾಡ್ಕೊಂತ ಹೋಗಿದಾರೆ. ಯಾವ್ಯಾವ ಕ್ರಿಯೆಗಳಿಗೆ ಯೋಗ್ಯ ಅಂತಾರೆ, ಅಥವಾ ಸ್ವಯಂ ಆ ಗುರುಗಳು ಮಾಡ್ತಾರ್ರಿ ಅದನ್ನು, ಅಥವಾ ಅವ್ರು ಯಾರಿಗೆ ದೇವ ಅಂತಂದಿದಾರಲ್ಲ ಅವರು ಕೂಡ ಆ ಕಾರ್ಯಗಳನ್ನು ಮಾಡ್ತಾರ್ರಿ. ಅವು ಯಾವ್ಯಾವ ನೋಡ್ರಿ ಹೇಳ್ತಾರೆ. ಲೋಕದಲ್ಲಿ ಸಪ್ತ ವ್ಯಸನಗಳು ನಿಂದೆ ಇವೆ, ಆದ್ರೆ ಅವ್ರು ಮಾಡ್ತಾರೋ ಹಿಂಗೆ ತಿಳ್ಕೊಬೇಕ್ರೆ ಇದನ್ನು. ಲೋಕದೊಳಗೆ ಇದ್ರದ್ದು ಇವು ನಿಂದ ಇದಾವ್ರಿ. ಸಪ್ತ ವ್ಯಸನಗಳನ್ನು ಮಾಡೋದು ಏನು ಮಾಡ್ತಾರಪ್ಪ, ಎಲ್ಲರೂ ನಿಂದ ಮಾಡ್ತಾರೆ. ಆದ್ರೂ ಕೂಡ ಕೆಲವೊಂದು ಈ ಸಪ್ತ ವ್ಯಸನಗಳನ್ನು ಕೆಲವೊಂದು ದೇವಾದಿಕರು, ಕೆಲವೊಂದು ಗುರುಗಳು ಕೂಡ ಇದನ್ನು ಮಾಡ್ತಾರೆ. ಗ್ರಂಥಗಳಲ್ಲಿಯೂ ಕೂಡ ಇವುಗಳದ್ದು ನಿರೂಪಣೆ ಮಾಡಿದರು. ಅಂಥವು ಲೋಕದೊಳಗೆ ಇವ ನಿಂದಿದವು ಸಪ್ತ ವ್ಯಸನಗಳು. ಯಾರ ದೇವಗುರುಗಳು ಜೂಜು ಮೊದಲಾದ ವ್ಯಸನಗಳಲ್ಲಿ ರಮಿಸುತ್ತಾರೆ, ನೋಡ್ರಿ, ದೇವಾದಿಕರ ಜೂಜ್ ಆಡ್ತಾರೆ. ಯಾರಿಗೆ ದೇವಂತಾರಲ್ಲ ಅವರ ಜೂಜ್ ಆಡ್ತಾರೆ. ಮತ್ತು ಅದಂಗ್ರಿ ನಿಮ್ಮ ದೇವರ ಜೂಜ್ ಅವು ಮಾಯಾ ಅದೆಲ್ಲ ಹಿಂಗೆ ಮಾಡಿ ಪಾರಾಗ್ತಾರೆ. ಅವು ಮಾಯಾ, ನಾವು ಮಾಡೋರು ನಮ್ಮ ದೇವರ ಮಾಡ್ಕೋದ ನಾವು ಯಾಕೆ ಬಿಡ್ಬೇಕಂತೇಳಿ ಅವರು ಕೂಡ ಮಾಡ್ತಾರೆ. ಹಿಂಗಾಗಿ ಅದರದೊಂದು ದೊಡ್ಡ ವಿಂಗ್ ಐತ್ರಿ ಲೋಕದೊಳಗೆ. ನೋಡಿ ಎಷ್ಟು ವಿಚಿತ್ರ ಇದೆ ಜಗತ್ತಿನೊಳಗಂದ್ರೆ, ಯಾವುದು ಕಲಿಸ್ಲಾಕ ಸಾಲಿಲ್ಲ, ಕಾಲೇಜ್ಗಳಿಲ್ಲ, ಯೂನಿವರ್ಸಿಟಿ ಇಲ್ಲ, ಅದನ್ನ ಜನ ಹೆಚ್ಚು ಕಲ್ತಿದ್ದಾರೆ.
ಟೀಚರ್ ಸಪ್ತ ವ್ಯಸನಗಳನ್ನು ಕಲಿಸ್ಲಕ್ಕೆ ಎಲ್ಲಿ ಕಾಲೇಜಲ್ಲಿ ಅದಾವ್ರಿ? ಇಲ್ಲ. ಜ್ಯೂಸ್ ಆಡೋದು ಕಲಿಸ್ಲಕ್ಕೆ ಎಲ್ಲಿ ಕಾಲೇಜ್ ಐತಿ? ಇಲ್ಲ. ಆದ್ರೂ ಕೂಡ ಅದನ್ನು ಕಲ್ತವ್ರ ಸಂಖ್ಯೆ ಕಡಿಮೆ ಐತೇನ್ರಿ? ಮತ್ತು ಈಗೆಲ್ಲ ಹೆಂಗೆ ಜ್ಯೂಸ್ ಬೈದಾವಂದ್ರೆ ಆ ಮೊಬೈಲ್ದಾಗ ಬೈದವ್ರಿ. ಅವ್ರು ಹೇಳ್ತಾರೆ ಮೊದಲ ಇದನ್ನ ಆಡ್ರಿ, ಮತ್ತು ಲಾಸ್ಟಕ್ಕೆ ಯಾರಿಗೂ ಕೇಳಿಸ್ಬಾರ್ದಂಗೆ ಇದು ಭಾಳ ಖತರ್ನಾಕ್ ಐತಿ ಅಂತ ಹೇಳ್ತಾರೆ. ಅದೇನು ಕನ್ಫ್ಯೂಸ್ ಇರ್ತೈತಿ, ಅವಾಗ ಗೊತ್ತಾಗೋದಿಲ್ಲ ಜನರಿಗೆ. ಮುಕ್ತವಾಗಿ ಏನಾಗಿದೆ ಅಂದ್ರೆ ಲೈಸೆನ್ಸ್ ಐತ್ರ ಅದಕ್ಕೆ ನೋಡ್ರಿ. ಆ್ಯಕ್ಚುಲಿ ಯಾವ್ದು ಹಾನಿಕಾರಕ ಐತಲ್ಲ ಅದು ದೊಡ್ಡ ಅಕ್ಷರದಾಗ ಬರಿಬೇಕ. ಮತ್ತು ಇವರು ಅದನ್ನ ಅಗದಿ ಕಾಣಿಸ್ಬಾರ್ದಂಗೆ ಏನು ಮಾಡಿರ್ತಾರೆ ಅಂದ್ರೆ ಬರ್ದಿರ್ತಾರೆ. ತೀತೇನ್ರಿ, ಇದು ಲೋಕ ವಿರುದ್ಧವಾದಂಥ ಪ್ರವೃತ್ತಿ ಇದು. ನೋಡ್ರಿ, ಕರೆಂಟ್ ಕಂಬ ಹೋಗಿರ್ತಿತ್ರಲ್ಲ, ಅದಕ್ಕೆ ಇಲ್ಲಿ ಕರೆಂಟ್ ಐತಿ, ಇಲ್ಲಿ ಅಪಾಯ ಐತಿ ಅಂತ ತಿಳ್ಕೊಂಡ ಬೋರ್ಡ್ ಹಾಕಿರ್ತಾರೆ. ಎಲ್ಲರಿಗೂ ಕಾನೂನು ಬೋರ್ಡ್ ಹಾಕಿರ್ತಾರೆ. ಮತ್ತು ಯಾವುದು ತಿನ್ನೋದ್ರಿಂದ, ಯಾವುದು ಸೇದೋದ್ರಿಂದ, ಯಾವುದು ಕುಡಿಯೋದ್ರಿಂದ ಹಾನಿ ಐತಲ್ಲ ಅದು ಅವ್ನು ಕಾಣಂಗ ಇಲ್ರಿ. ಅಷ್ಟು ಸಣ್ಣ ಅಕ್ಷರದೊಳಗೆ ಏನು ಮಾಡಿರ್ತಾರೆ ಅಂತ ಬರ್ದಿರ್ತಾರೆ. ಇದು ಲೋಕಮಾನ್ಯ ಕ್ರಿಯೆನೋ ಏನು ಲೋಕದಿಂದ ನಿಂದೆ ಆಗುವಂಥ ಕ್ರಿಯೆರಿದ? ಲೋಕ ನಿಂದೆ ಇರುವಂಥ ಕ್ರಿಯೆ. ಆದರೆ ಯಾರು ನಿಂದಿಸೋದಿಲ್ಲ. ಯಾಕಂದ್ರೆ ಎಲ್ಲರೂ ಅದ್ರ ಭಾಗಿನೇ. ನಾವೆಲ್ಲರೂ ಒಂದಿಲ್ಲ ಒಂದು ರೀತಿಯಿಂದ ಅದಕ್ಕೆ ಸಪೋರ್ಟ್ ಮಾಡ್ತಾ ಇದ್ದೀವೇನೋ ಅನ್ನುವಂಥದ್ದು ಕೂಡ ನಾವು ತಿಳ್ಕೊಬೇಕಿಲ್ಲ. ಯಾರು ನಾವೇನು ಮಾಡಿಲ್ಲ ಅಂತಂದ್ರೆ ಆಕ್ಷೇಪಣೆಗಳನ್ನು ಮಾಡಿಲ್ಲ. ಅಂದ್ರೆ ಲೋಕದೊಳಗೆ ಈ ಪ್ರಕಾರ ಏನದವು ಅಂತಂದ್ರೆ ಶಾಸ್ತ್ರ, ದೇವ, ಗುರು ಇವರೆಲ್ಲರೂ ಕೂಡ ಇಂಥ ತಪ್ಪು ಕ್ರಿಯೆಗಳನ್ನು, ಸಪ್ತ ವ್ಯಸನಗಳನ್ನು ಮೊದಲಾದ ಕುಪ್ರವೃತ್ತಿಯೊಳಗೆ ರಮಿಸುವಂಥವರಿದ್ದಾರೆ. ಅವರು ಹೀನರಿದ್ದಾರೆ. ಜೂಜಿನಲ್ಲಿ ರಮಿಸುವಂಥವರನ್ನು ಲೋಕದಲ್ಲಿ ನೀಚ ಅಥವಾ ಪುಂಡರೆನ್ನಲಾಗಿದೆ. ಬ್ರಕೆಟ್ದೊಳಗೆ ಕೊಟ್ಟಿದ್ದಾರೆ ಪುಂಡ. ಬಹಳ ಪುಂಡಾಗಿದೆ ಅಂತ ಅಂತಿರ್ತಾರೆ ನೋಡ್ರಿ. ಸ್ವಾಭಾವಿಕವಾಗಿ ಸಾಮಾನ್ಯವಾಗಿ ಗ್ರಾಮೀಣ ಜನತೆಯ ಭಾಷೆಯೊಳಗೆ ಬರುತ್ತೆ ಭಾಳ ಪುಂಡಾಗಿದಾವ ಅಂತ ತಿಳ್ಕೊಂಡು ಅಂತಿರ್ತಾರೆ, ಪುಡಾರಿಯಾಗಿದೆ ಅಂತ ತಿಳ್ಕೊಂಡು ಅಂತಿರ್ತಾರೆ. ಅವರೆಲ್ಲ ಈ ಸಪ್ತ ವ್ಯಸನಿಗಳೇ. ಮುಂದೆ ಈ ಜೂಜುಗಾರನ ಮೇಲೆ ಯಾರೂ ವಿಶ್ವಾಸ ಮಾಡುವುದಿಲ್ಲ, ಬರೀ ಸೋಳ. ಹೀಗಾಗಿ ಜೂಜುಗಾರನ ಮೇಲೆ ಏನು ಮಾಡಂಗಿಲ್ಲ ರೀ, ಯಾರೂ ವಿಶ್ವಾಸ ಮಾಡಂಗಿಲ್ಲ. ಜೂಜುಗಾರ ಅಂದ್ರೆ ಆ ಬರೀ ಒಂದ ಕ್ರಿಯೆ ಅಂತಲ್ಲ. ಜೂಜ್ ಅಂದ್ರೆ ಒಂದ ಕ್ರಿಯೆ ಅಂತಲ್ಲ, ಎಲ್ಲೆಲ್ಲಿ ಅಧಿಕ ಅದರೊಳಗೆ ಲೋಲುಪತೆ ಹೆಚ್ಚಾಗಿ ಜೀವ ಅನೇಕ ಪ್ರಕಾರದ ಕುಪ್ರವೃತ್ತಿಗಳನ್ನು ನಮಗೆ ಬೆಟ್ ಹಚ್ಚೋದಂತಾರಲ್ಲ. ಇವತ್ತು ಕ್ರಿಕೆಟ್ ಶುರು ಆದ್ರೆ ಭೀ ಇದು ಜೂಜ್ ಶುರು ಆಗಿರ್ತೈತ್ರಿ. ಯಾವುದೇ ಎರಡು ಟೀಮ್ಗಳಲ್ಲಿ ಹೊರಗೆ ಆಡ್ತಿದ್ದು ಅಂದ್ರೆ ಅದ್ರ ಮೇಲೆ ಲಾಭ ತೊಗೊಳ್ತಕ್ಕಂಥವ್ರು ಭಾಳ ಜನ ಇರ್ತಾರೆ. ಅವ್ರು ಏನು ಮಾಡ್ತಾರೆ ಅಂತಂದ್ರೆ, ನೀನು 100 ಕೊಟ್ಟು ಈ ಟೀಮ್ ಗೆತ್ತಂದ್ರೆ ನಿಂಗೆ 200 ಕೊಡ್ತಾನೆ, ಈ ಟೀಮ್ ಗೆತ್ತಂದ್ರೆ ನಿನಗೆ 300 ಕೊಡ್ತಾನೆ. ಹಿಂಗೆ ಹಚ್ಚಿ ಯಾವುದರೇ ಒಂದು ಏನಾಗ್ತೈತಿ ಅಂತಂದ್ರೆ ಗೆಲ್ತಿತ್ರಿ. ಒಂದು ಟೀಮ್ ಸಂಖ್ಯೆ ಹೇಳಿದ್ರೆ ಭಾಳ ಕಡಿಮೆ ಇರ್ತಾರೆ. ಹಿಂಗಾಗಿ ಇವು ಏನು ಮಾಡ್ತಾ ಅವ್ರಿಗೆ ಎಷ್ಟು ಕೊಡ್ತಾ ಉಳಿದು ಇವು ಏನೂ ಇಲ್ಲಿ ಭಾಂಡವಾಳ ಇಲ್ಲರಿ ಒಂದು ವಿದೌಟ್ ಇನ್ವೆಸ್ಟ್ಮೆಂಟ್. ಸಾಕಷ್ಟು ಅವ ಏನು ಮಾಡ್ತಾನಪ್ಪ ಅಂತಂದ್ರೆ ಅದರೊಳಗೆ ಈ ಜೂಜಿನೊಳಗೆ ಎಷ್ಟೋ ಮನೆಗಳ ಬರ್ಬಾದಾಗ್ತವೆ. ಎಷ್ಟೋ ಜನ ತಮ್ಮ ಆಸ್ತಿ ಅಂತಸ್ತನ್ನೆಲ್ಲ ಕಳ್ಕೊಂಡು ಏನಾಗ್ತಾರಪ್ಪ ಅಂತಂದ್ರೆ ಪಾಪರ್ ಆಗ್ತಾರೆ. ಇಂಥವೆಲ್ಲ ಈ ಜೂಜಿನಿಂದ ಎಂದಿನಿಂದ ಐತ್ರಿ ಇದು. ಅವ್ರಿಗಿಂತ ಮೊದಲು ಬಿದ್ರರಿ ಇವರು. ಎಂತೆಂಥ ರಾಜಮಣಿತನಗಳೆಲ್ಲ ಏನಾದವು ಅಂತಂದ್ರೆ ಇದರಿಂದ ದೂರ ಆಗೋದು, ಇದರಿಂದ ನಾಶ ಆಗ್ಬೋದು. ಅದಕ್ಕೆ ಇವೆಲ್ಲ ವ್ಯಸನಗಳು ಏನಿದಾವಲ್ಲ, ಸಪ್ತ ವ್ಯಸನಗಳು, ಇವೆಲ್ಲದ್ರೊಳಗೆ ಅವರು ತೊಡಗಿರ್ತಾರೆ. ಅದಕ್ಕೆ ಬಿಹಾರಿ ಲಾಲ್ ಒಬ್ಬ ಕವಿ ಇದ್ರಿ. ನಹಿ ಪರಾಗ ನಹಿ ಮಧುರ ಮಧು ನಹಿ ವಿಕಾಸ ಇಹಿ ಕಾಲ್ ಅಲಿ ಕಲಿ ಹಿ ಬಾಂದೆ ಸೋ ಆಗೆ ಕೌನ್ ಹವಾನ್. ಬಿಹಾರಿ ಲಾಲ್ ಯಾರು ದರ್ಬಾರದೊಳಗಿದ್ದಲ್ಲ ಆ ರಾಜ ಬಹಳ ವ್ಯಸನಿ ಇದ್ರಿ, ಭಯಂಕರ ವ್ಯಸನಿ ಇದ್ದ. ಹೀಗಾಗಿ ಅವತ್ತು ಏನಿರ್ತಿದ್ದ ಅಂತಂದ್ರೆ ಅವ ಅಮಲಿನೊಳಗನೆ ಇರ್ತಿದ್ರಿ, ಮತ್ತಿನೊಳಗನೆ ಇರ್ತಿದ್ದ ಶರೆಕು. ಮತ್ತು ಬಾಲ್ಯ ವಿವಾಹ ಆಗಿರ್ತಿದ್ರಿ, ಅವನು ಬಾಲಕಿಯ ಜೊತೆ ವಿವಾಹ ಆಗಿರ್ತಿತ್ತು. ಹೀಗಾಗಿ ರಾಣಿವಾಸದಿಂದ ಹೊರಗೆ ಬರಂಗಿಲ್ಲ ಅವನು. ಈ ಒಂದು ವಿಷಯವನ್ನು ತಿಳ್ಕೊಂಡ ಪರರಾಜ್ಯದ ದೊರೆಗಳು ಏನು ಮಾಡಿದ್ರು ಅಂದ್ರೆ ಆಕ್ರಮಣ ಮಾಡಿದರು. ಅವಾಗ ಅವನ ಆಸ್ಥಾನದೊಳಗೆ ಬಿಹಾರಿ ಲಾಲ್ ಇದ್ದ, ಇವ ದೊಡ್ಡ ಸೈನಿಕನೂ ಇದ್ದ. ಇವೇನು ಮಾಡಿದ ಅಂತಂದ್ರೆ ಇನ್ನು ಎಷ್ಟು ಹೇಳಿದ್ರು ಕೇಳಬಲ್ರಿ ಅವನು. ಅವಾಗ ಒಂದು ದೋಹೆ ಬರೆದು ಕಳಿಸಿದ್ರು. ಏನ ನಹಿ ವಿಕಾಸ ನಹಿ ಮಧುರ ಮಧು ನಹಿ ವಿಕಾಸ ಇಹಿ ಕಾಲ್ ಅಲಿ ಕಲಿ ಹಿ ಬಾಂದೆ ಸೋ ಆಗೆ ಕೌನ್ ಹವ. ನಹಿ ವಿಕಾಸ ನಹಿ ಮಧುರ ಮಧು
ಯಾವುದೇ ಪ್ರಕಾರದ ಇನ್ನೂ ಪುಷ್ಪ ವಿಕಾಸ ಆಗದೆ ಇರತಕ್ಕಂಥದ್ರ ಮೇಲೆ ಒಂದು ಭ್ರಮರ ಅಷ್ಟು ತಲ್ಲೀನಾಯಿತು ಅಂತಂದ್ರೆ ನಾಳೆ ವಿಕಾಸ ಆದ್ರ ಮೇಲೆ ನಿಂದ ಗತಿ ಏನಾಗಬಹುದಪ್ಪ ಅಂಥೇಳಿ ವಿಚಾರ ಮಾಡಂತೇಳಿ ಒಂದು ಪತ್ರದಾಗ ಬರೆದು ಕಳಿಸಿದ್ರಿ. ಅವಾಗ ಏನೋ ಅವನ ತಲೆಯಾಗಿಂದ ಇಳಿದಂಥ ಸಮಯದೊಳಗೆ ಅದನ್ನು ಓದಿದ್ರಿ ಅವ ರಾಜ. ಓದಿದ ತಕ್ಷಣ ಅವನಿಗೇನಾಯ್ತು ಅಂತಂದ್ರೆ ಹೌದಲ್ಲ ಎಷ್ಟು ಹುಚ್ಚಿದಿನ್ನ ಅಂತೇಳಿ ತಿಳಿದ ತಕ್ಷಣ ಎಲ್ಲ ಬಿಟ್ಟು ಏನು ಮಾಡಿದ ಅಂದ್ರೆ ದರ್ಬಾರಕ್ಕೆ ತಿಳಿದಂದ್ರೆ ಬಂದ, ತಿಳಿಲಿ ಹತ್ತಿದ್ದ ಅಂದ್ರೆ ಅವನು ಎಲ್ಲ ನಾಶ ಆಗಿ ಹೋಗಿರ್ತಿತ್ತು. ಹಿಂಗೆ ಸಪ್ತ ವ್ಯಸನದೊಳಗೆ ಏನಾಗಿದೆ ಅಂತಂದ್ರೆ ಅನೇಕ ಜೀವಗಳೆಲ್ಲ ಏನಾಗಿದಾವೆ ಅಂತಂದ್ರೆ ತಲ್ಲೀನಾಗಿದ್ದಾವು. ಲೋಕದೊಳಗೆ ಅವರಿಗೆ ನೀಚ ಪುಂಡರೆನ್ನಲಾಗಿದೆ. ಜೂಜುಗಾರನ ಮೇಲೆ ಯಾರೂ ವಿಶ್ವಾಸ ಮಾಡುವುದಿಲ್ಲ. ಅಂಥ ಜೂಜಿನಲ್ಲಿ ಯಾರ ದೇವ ಗುರುಗಳು ರಮಿಸುತ್ತಾರೆ ಆ ಧರ್ಮವು ತ್ಯಾಗ ಮಾಡಲು ಯೋಗ್ಯವಾಗಿದೆ. ಇಂಥವೆಲ್ಲ ಧರ್ಮಗಳಲ್ಲಿ, ಧರ್ಮ ಗುರುಗಳಲ್ಲಿ ಅಥವಾ ಶಾಸ್ತ್ರಗಳಲ್ಲಿ ಇಂಥವೆಲ್ಲ ಸಪ್ತ ವ್ಯಸನಗಳದ್ದೇನಿದೆ ಅಂತಂದ್ರೆ ಪ್ರತಿಪಾದನೆ ಐತ್ರಿ, ಅದನ್ನು ಮಾಡ್ರಿ ಅಂತಾರೆ. ಹೀಗಾಗಿ ಅಂಥದ್ದು ಯಾರೂ ಬೇರೆದವ್ರು ನಿಂದ ಮಾಡೋ ಅವಶ್ಯಕತೆ ಇಲ್ಲ. ಲೋಕನ ಅದಕ್ಕೆ ಕೆಟ್ಟ ಅಂತಿತಿ. ಲೋಕದೊಳಗನ ಅದನ್ನ ತ್ಯಾಜ್ಯ ಅಂತೇಳಿ ಮನ್ನಿಸಿದಾರಲ್ಲ, ಅದನ್ನು ಧರ್ಮ ಅಂತೇಳಿ ಹೆಂಗೆ ಮನ್ನಿಸ್ಲಿಕ್ಕೆ ಬರ್ತದ? ಬರೋದಿಲ್ಲ. ಅದಕ್ಕೆ ಅದೇನಿದೆ ಅಂತಂದ್ರೆ ತ್ಯಾಗ ಯೋಗ್ಯದೆ. ಒಂದು ಪಾಯಿಂಟ್. ಎರಡನೇದು ನೋಡ್ರಿ, ಪರಜೀವಗಳ ಮಾಂಸ ಕಲೇವರವನ್ನು ಯಾರೂ ಸ್ಪರ್ಶಿಸುವುದೂ ಇಲ್ಲ. ತಿಳಿತ್ರಿ, ಮಾಂಸ ಭಕ್ಷಣೆ ಎಂದು ಹೇಳ್ತಾರೆ. ಪರಜೀವಗಳ ಮಾಂಸವನ್ನಾಗಲಿ ಅಥವಾ ಪ್ರಾಣ ಹೋದಂಥ ಶರೀರವನ್ನಾಗಲಿ ಯಾರೂ ಸ್ಪರ್ಶ ಮಾಡೋದಿಲ್ಲ. ಒಂದು ವೇಳೆ ಸ್ಪರ್ಶವಾಗಿ ಹೋಯಿತು ಅಂದ್ರೆ ಮಹಾಗ್ಲಾನಿಯಾಗುತ್ತದೆ. ಸ್ನಾನ ಮಾಡಿ ಬಟ್ಟೆ ಬದಲಾಯಿಸಿದ ಮೇಲೆಯೇ ಶುದ್ಧಿಯಾಗುತ್ತದೆ. ಇದೈತಲ್ಲ ಲೌಕಿಕದೊಳಗೆ ಇವೆಲ್ಲ ನಡೆದಿದ್ದಾವೆ, ಸ್ವಾಭಾವಿಕದವ್ರು ಇವೆಲ್ಲ. ಅದಕ್ಕೆ ಏನೋ ಒಂದು ವೇಳೆ ನಮಗೆ ಗ್ಲಾನಿ ಆಯಿತು, ಸ್ಪರ್ಶ ಆಯಿತು ಅಂತಂದ್ರೆ ನಾವು ಸ್ನಾನವನ್ನು ಮಾಡಿ ಬಟ್ಟೆ ಬದಲಾಯಿಸಿದ ಮೇಲೇ ಏನು ಮಾಡ್ತೀವಿ ಅಂತಂದ್ರೆ ಈಗ ಶುದ್ಧ ಆದ್ನಿಪ್ಪ ಅಂತ ಅನಿಸ್ತದೆ ರೀ. ಯಾವುದನ್ನು ನೋಡುತ್ತಿದ್ದಂತೆಯೇ ಹೇಸಿಗೆ ಉಂಟಾಗುತ್ತದೆ. ಅಂಥ ಮಹಾ ಅಶುಭ, ಮಹಾ ದುರ್ಗಂಧವಿದೆ. ಯಾವುದನ್ನು ನಾಯಿ ಮೊದಲಾದವು ಕೂಡ ಗ್ರಹಣ ಮಾಡುವುದಿಲ್ಲವೋ ಆ ಅಶೂಚಿಯ ಸಮೂಹವಿರುವ ಆಮೀಷ, ಆಮೀಷ ಅಂದ್ರೆ ಮಾಂಸ, ಮಾಂಸವನ್ನು ಯಾರ ದೇವಗುರುಗಳು ತಿನ್ನುತ್ತಾರೆ ಹಾಗೂ ಯಾವ ಶಾಸ್ತ್ರದಲ್ಲಿ ಮನುಷ್ಯರಿಗೆ ಮಾಂಸದ ಭೋಜನವು ಗ್ರಹಣ ಯೋಗ್ಯ ಎನ್ನಲಾಗಿದೆ ಅಂಥ ಪಾಪಾಚಾರಿ ಧರ್ಮಶಾಸ್ತ್ರಗಳು ತ್ಯಾಗ ಯೋಗ್ಯ ಇವೆ. ಆ ಪ್ರಕಾರದ ಧರ್ಮಶಾಸ್ತ್ರಗಳು, ಆ ಪ್ರಕಾರದ ಗುರುಗಳು ಇವರೆಲ್ಲ ಏನಿದಾರಪ್ಪ ಅಂದ್ರೆ ತ್ಯಾಗ ಯೋಗ್ಯ. ಯಾವುದನ್ನು ಲೋಕದೊಳಗೆ ಸ್ಪರ್ಶ ಮಾಡಿದರೆ ಜಳಕ ಮಾಡ್ಲಿಕ್ಕೆ ಹೇಳಿದರು ಅದನ್ನು ತಿನ್ನು ಅಂತ ತಿಳ್ಕೊಂಡ ಕೆಲವು ಶಾಸ್ತ್ರಗಳು ಹೇಳ್ತವೆ. ಕೆಲವೊಂದು ದೇವಾದಿಕರು ಅದನ್ನು ಅಪೇಕ್ಷೆ ಮಾಡ್ತಾರೆ. ಕೆಲವೊಂದು ಗುರುಗಳು ಕೂಡ ಇದು ಮಾಡ್ರಿ ಅಂತ ಹೇಳ್ತಾರೆ. ಅವೆಲ್ಲವೂ ಕೂಡ ತ್ಯಾಗ ಮಾಡಲಿಕ್ಕೆ ಯೋಗ್ಯದಾವ. ಇವು ಲೌಕಿಕದ ಪ್ರಮಾಣದೊಳಗೂ ಕೂಡ ಕುಂಡ್ರಂಗಿಲ್ಲ, ಅದನ್ನು ಹೇಳ್ಕದಾರ್ರಿ. ಇದನ್ನೆಲ್ಲ ಯಾಕೆ ಹೇಳ್ಕದಾರಂದ್ರೆ ಲೌಕಿಕದಾಗ ಸಹಿತ ಇದಕ್ಕೇನಿಲ್ಲ ಅಂದ್ರೆ ಬೆಲೆ ಇಲ್ಲ. ಲೌಕಿಕ ಪ್ರಮಾಣದೊಳಗೂ ಕೂಡ ಇದು ಮಾನ್ಯಿಲ್ಲ. ಅದಕ್ಕೆ ಇದನ್ನು ಯಾರೂ ಏನು ಮಾಡಬಾರ್ದು ಅಂತಂದ್ರೆ ಮನ್ನಿಸಬಾರ್ದು. ಯಾವುದೇ ಪ್ರಕಾರದಿಂದ ಅದಕ್ಕೆ ಕೃತಕಾರಿತ ಅನುಮೋದನದಿಂದ ನಮ್ಮಿಂದ ಏನಾಗಬಾರ್ದು ಅಂತಂದ್ರೆ ಅದಕ್ಕೆ ಸಹಾಯ ಆಗಬಾರ್ದು. ಇವು ಮಾತುಗಳು ನಮಗೆ ಏನಾಗಲಿ ಅಂದ್ರೆ ತಿಳಿದದ್ದು ಇರಲಿ. ಧರ್ಮಶಾಸ್ತ್ರಗಳು ತ್ಯಾಗ ಯೋಗ್ಯ ಇವೆ. ಆ ಧರ್ಮವು ಲೋಕದಲ್ಲಿಯೂ ನಿಷೇಧ ಯೋಗ್ಯವಿದೆ. ಅದಕ್ಕೆ ಲೋಕದೊಳಗೆ ಪ್ರಮಾಣ, ಲೌಕಿಕ ಪ್ರಮಾಣದೊಳಗಿದೆ ಏನಾಗಂಗಿಲ್ಲ ಅಂದ್ರೆ ಸೆಟ್ ಆಗೋದಿಲ್ಲ. ಅದಕ್ಕೆ ಲೌಕಿಕ ಪ್ರಮಾಣದಿಂದ ಏನಿದೆ ನಿಷೇಧ ಇದೆ. ಆಯ್ತ್ರಿ. ಎರಡದು. ಮೂರನೇದು ನೋಡ್ರಿ, ಈ ಜಗತ್ತ ಇದ್ರೊಳಗೆ ತೊಡಗಿತ್ರಿ. ಮದ್ಯದ ಸೇವನೆಯಿಂದ ಬುದ್ಧಿಯು ನಷ್ಟವಾಗುತ್ತದೆ. ಈತನಿಲ್ರಿ, ಮದ್ಯಪಾನ ಮಾಡುವಂಥ ಜನ ಕಮ್ಮಿ ಇಲ್ಲ. ಯಾಕಂದ್ರೆ ಮದ್ಯಪಾನ ಮಾಡಿದ್ರನ ಅವ್ರಿಗೆ ಬುದ್ಧಿ ಸರಿಯಾಗಿ ನಡಿತೈತಿ ಅನ್ನುವಂಥದ್ದು ಏನಿದೆ ಅಂದ್ರೆ ತಲೆಯಾಗ ಹೊಕ್ಕಿತ್ರಿ. ಅದಕ್ಕೆ ಮದ್ಯಪಾನದ ಸೇವನೆಯಿಂದ ಅವನ ಬುದ್ಧಿ ಏನಾಗ್ತಿದೆ, ನಷ್ಟ ಆಗ್ತಿದೆ. ಮದ್ಯ ಕುಡಿದ ಮನುಷ್ಯನಿಗೆ ತಾಯಿ, ಸೋದರಿ, ಪತ್ನಿ, ಪುತ್ರಿಯ ಭೇದವು ಕಂಡುಬರುವುದಿಲ್ಲ. ಅವರೆಲ್ಲರನ್ನೂ ಒಂದೇ ರೀತಿ ತಿಳಿಯುತ್ತಾನೆ. ಹೆಜ್ಜೆ ಹೆಜ್ಜೆಗೆ ತೂರಾಡುತ್ತಾ ಮೂರ್ಛಿತನಾಗಿ ಹೊರಳಿ ಬೀಳುತ್ತಾನೆ. ಜನರ ಹಾಸ್ಯಕ್ಕೆ ಗುರಿಯಾಗುತ್ತಾನೆ. ಅನೇಕ ಜನರು ಆತನ ಅಜ್ಞಾನ ಕ್ರಿಯೆಗಳನ್ನು ಕಂಡು ಕುತೂಹಲದಿಂದ ಏನೇನೋ ಮಾತನಾಡುತ್ತಾನೆ ಎಂಬುದನ್ನು ನೋಡುವ ಸಲುವಾಗಿ ಏಕತ್ರಿತರಾಗುತ್ತಾರೆ ಹಾಗೂ ಎಲ್ಲರೂ ಅವನ ನಿಂದೆ ಮಾಡುತ್ತಾರೆ. ಇಂಥ ಮದ್ಯದ ಸೇವನೆಯು ಜಗತ್ನಿಂದವಿದೆ. ಎಂಥದೈತ್ರಿದ? ಜಗತ್ನಿಂದವಿದೆ.
ಹೀನ, ತ್ಯಾಗಯೋಗ್ಯವಿದೆ, ಇದೂ ಕೂಡ ಲೋಕದಲ್ಲಿ ನಿಂದನೀಯವಿದೆ. ಪ್ರಮಾಣದ ಲೌಕಿಕ ಪ್ರಮಾಣದೊಳಗೆ ಇದು ಸಹಿತ ಏನಿಲ್ಲ ಅಂದ್ರೆ ಕೊಂಡ್ರಂಗಿಲ್ಲ. ಈ ಪ್ರಕಾರ ಈ ಮದ್ಯಪಾನ ಮಾಡ್ತಕ್ಕಂಥ ಜೀವ ಹೆಜ್ಜೆ ಹೆಜ್ಜೆಗೂ ಕೂಡ ತೂರಾಡ್ತಿರ್ತಾ, ನಿಲ್ಲಲಿಕ್ಕಾಗೋದಿಲ್ಲ. ಮತ್ತು ಎಷ್ಟೋ ಜನ ಇವು ಮದ್ಯಪಾನ ಮಾಡಿದಾಗ ಏನೇನು ಮಾತಾಡ್ತಾನ ಅನ್ನೋದನ್ನು ನೋಡೋ ಸಲುವಾಗಿ ಕೂಡಿರ್ತಾರೆ. ಯಾರೂ ಅವ್ನು ಹೇಳಂಗಿಲ್ಲ ಇದು ಮಾಡಬೇಡಪ್ಪ, ಇದು ಸರಿಯಲ್ಲ ಅಂತ. ಅವ್ನು ಹೇಳಿದ್ರೂ ಕೂಡ ಕೇಳುವಂಥ ಸ್ಥಿತಿಯೊಳಗೆ ಇರಂಗಿಲ್ಲ. ಆದರೆ ದುಷ್ಟ ಜನ ಏನು ಮಾಡ್ತಾರಪ್ಪ ಅಂದ್ರೆ ಅವನು ಸುತ್ತುವರೆದ ಅವ್ನು ಏನೇನು ಮಾತಾಡ್ತಾನೋ ಅನ್ನುವಂಥದ್ದನ್ನು ಕೇಳ್ಕೊಂತ ಮಜಾ ಮಾಡ್ಕೊತ ನಿಂತಿರ್ತಾರ. ಕುತೂಹಲದಿಂದ ಏನೇನೋ ಹೇಳ್ತಿರ್ತಾರೆ ಅವ. ಹೀಗಾಗಿ ಇದು ಅತ್ಯಂತ ನಿಂದಾಸ್ಪದವಾಗಿರ್ತಕ್ಕಂಥ ಕೆಲಸ ಇದೆ. ಅದಕ್ಕೆ ಇದು ನಿಂದನೆಗೆ ಯೋಗ್ಯದೆ. ಇಂಥ ಮದ್ಯದ ಸೇವನೆ ಒಂದು ಶಬ್ದ ಬಳಕೆ ಮಾಡಿದರು, ಜಗನ್ನಿಂದವಿದೆ. ಜಗತ್ತಿನೊಳಗೆ ಇದರದ್ದೇನಿದೆ ಅಂತಂದ್ರೆ ನಿಂದೆ ಮಾಡ್ತಾರೆ. ಮತ್ತು ಇವತ್ತೇನು ದುರ್ಘಟನೆಗಳಾಗ್ತಾ ಇದ್ದಾವೆ ರಸ್ತೆ ಮೇಲೆ, ರಸ್ತೆ ಅಪಘಾತಗಳು, ಈ ಎಲ್ಲ ರಸ್ತೆ ಅಪಘಾತಗಳಿಗೆ 80% ಕಾರಣ ಯಾವುದಿದೆ ಅಂತಂದ್ರೆ ಮದ್ಯಪಾನವೇ ಇದೆ. ಯಾರು ಹೆಚ್ಚು ಆಕ್ಸಿಡೆಂಟ್ ಆಗ್ತಾವಂತಂದ್ರೆ ಮದ್ಯಪಾನ ಮಾಡಿ ಯಾರು ಓಡಿಸ್ತಿರ್ತಾರಲ್ಲ ಅವ್ರೂ ಹೆಚ್ಚು ಏನಾಗ್ತಾವಂದ್ರೆ ದುರ್ಘಟನೆಗೆ ಒಳಗಾಗ್ತವೆ. ಅಂದ್ರೆ ಲೋಕದೊಳಗೆ ಅದನ್ನು ಮಾಡಬೇಡ್ರಿ ಅಂತ ತಿಳ್ಕೊಂಡು ಎಲ್ಲ ಕಡೆಗೆ ಬೋರ್ಡ್ ಹಾಕಿರ್ತಾರೆ. ರೋಡ್ ಮೇಲೆ ಹೋಗುವಾಗ ಮುಂದಿನ ಗಾಡಿ ಅವನ ಹಿಂದೆ ಬಡ್ದಿರ್ತಾರೆ. ಅದನ್ನು ತಿಳಿತೇನೆ, ಮದ್ಯಪಾನ ಜೀವನವನ್ನು ನಾಶ ಮಾಡ್ತಿದ್ದಪ್ಪ ಅಂತ ಬೋರ್ಡ್ ಹಾಕಿರ್ತಾರೆ. ಅದನ್ನು ಓದ್ಕೊಂತ ಹೊಡಿತಿರ್ತಾರೆ ಇವು. ಮತ್ತು ಹೋಗಿ ಏನು ಮಾಡ್ತಾ ದುರ್ಘಟನೆಯನ್ನು ಮಾಡ್ತಾರೆ. ಕಾರಣ ಏನ? ಓದ್ತಾ ಅಷ್ಟರೇ, ಪ್ರವೃತ್ತಿಯೊಳಗಿಲ್ಲ. ಇವತ್ತು ಬೆಳಗಿನ ಪ್ರವಚನಗಳು ಬಂದಿತ್ತಲ್ಲ, ತಾಯಿ ಪ್ರವಚನ ನಾವೆಲ್ಲ ಕೇಳ್ತೇವಷ್ಟ, ಎಲ್ಲ ಭಾರಿ ಚಲೋ. ನಂಗೆ ನಾವು ಏನು ಮಾಡ್ತೀವಿ ಅಂತಂದ್ರೆ ಅದನ್ನು ಕೇಳ್ತೇವೆ, ಇನ್ನೊಬ್ರಿಗೆ ಹೇಳ್ತೇವೆ. ಆದ್ರೆ ಮಾಡವ್ರು ಯಾರ? ನೋಬಡಿ. ಯಾರೂ ನಾವು ಮಾಡ್ಲಿಕ್ಕೆ ತಯಾರಿಲ್ಲ. ಅದಕ್ಕೆ ಮಾಡದ ಹೊರತಾಗಿ ಆಗಂಗಿಲ್ಲ. ಪುರುಷಾರ್ಥ ನಾವು ಮಾಡಲೇಬೇಕು ಅನ್ನುವಂಥ ಮಾತು ಬೆಳಗ್ಗೆ ಬಂದಿತ್ತಲ್ಲ. ಆ ಕಾರಣದಿಂದ ನಿಮಿತ್ತ ಏನು ಮಾಡಂಗಿಲ್ಲ ಇದು ಸತ್ತಿದೆ, ಆದರೆ ನಿಮಿತ್ತ ಇಲ್ಲದ ಏನು ಆಗಂಗಿಲ್ಲ ಅನ್ನೋದು ಅಷ್ಟೇ ಸತ್ತಿದೆ. ನಾವು ಬರೀ ಯಾವುದ್ರ ಮೇಲೆ ಭಾರ ಹಾಕ್ತೀವಿ ಅಂತಂದ್ರೆ ನಿಮಿತ್ತದಿಂದ ಏನು ಆಗೋದೇ ಇಲ್ಲ. ನಿಮಿತ್ತದಿಂದ ಏನು ಆಗೋದೇ ಇಲ್ಲ ಅಂತ ತಿಳ್ಕೊಂಡು ಅದ್ರ ಉಪೇಕ್ಷೆ ಮಾಡ್ತೀವಿ. ಆದ್ರೆ ಅದ್ರ ಜೊತೆಗೆ ಇನ್ನೊಂದು ಮಾತು ಇದೆಯಲ್ಲ, ನಿಮಿತ್ತ ಇಲ್ಲದನ್ನು ಯಾವುದು ಆಗೋದಿಲ್ಲ ಅನ್ನುವಂಥದ್ದು ಇದೆ. ಅದ್ರ ಕಡೆಗೆ ನಮ್ಗೆ ಲಕ್ಷ್ಯ. ಆ ಕಾರಣದಿಂದ ಒಳ್ಳೆ ಕೆಲಸದ್ದು ಯಾವ್ಯಾವ ನಿಮಿತ್ತ ಇದಾವಲ್ಲ ಅವೆಲ್ಲ ಉದ್ದೇಶಪೂರ್ವಕವಾಗಿ ಮಾಡತ್ ಹೇಳಿದಾರ್ರಿ. ಸಜ್ಜನರ ಸಂಗತಿ ಮಾಡಿ ಮುಂದೆ ಬರೋದೈತ್ರಿ. ಸಂಗತಿದ ಬಗ್ಗೆ ಒಂದು ಅಧಿಕಾರ ಭಾಳ ಮಸ್ತ್ ಐತ್ರಿ. ಇದ್ರಾಗ ಸಂಗತಿ ಬಗ್ಗೆ ಹೇಗೆ ಉಪಾಧ್ಯಾಯ ಅಂತ ಒಂದು ಅಧಿಕಾರ ಇದೆ, ಅಷ್ಟಿದೆ. ಟೇಕ್ ಚಂದಜಿಯವ್ರದ್ದು ಭಾಳ ದೊಡ್ಡ ಉಪಕಾರ ಐತ್ರಿ ನಮ್ಮ ಮೇಲೆ. ಇಂಥ ಅದ್ಭುತ ಕೃತಿ ಬೇರೆ ಭಾಷೆ ಒಳಗೆ ಎಲ್ಲೂ ಸಿಗೋದಿಲ್ಲ. ಅಂದರೆ ಬೇರೆ ಮತದೊಳಗೆ ಇಂಥವು ಗ್ರಂಥಗಳು ಇಲ್ರಿ. ಅದ್ರ ಜೊತೆಗೆ ಶ್ರೀ ಭೂವಲಯ ಒಂದು ಗ್ರಂಥ ಬಂದಿದೆ. ಈಗೀಗ ಅದ್ರ ಬಗ್ಗೆ ಹೆಚ್ಚು ಡಿಸ್ಕಷನ್ ನಡೀತಾ ಇದೆ. ಪಂಡಿತ್ ಸುನೀಲ್ ಜೈನಾಪುರಿ ಅವರು ಏನು ಮಾಡಿದ್ದಾರೆ ಅಂತಂದ್ರೆ ಅದ್ರ ಮೇಲೆ ಒಂದು ಪೌಣ ಗಂಟೆದ್ದು ಒಂದು ಅಂತರ್ಮೂರ್ತದ್ದು ಒಂದು ಏನು ಮಾಡಿದ್ದಾರೆ ಅಂತಂದ್ರೆ ವಿಡಿಯೋ ಮಾಡಿದ್ದಾರೆ. ಅಂದ್ರೆ ಶ್ರೀ ಭೂವಲಯ ಅನ್ನುವಂಥದ್ದು, ಸಿರಿ ಭೂವಲಯ ಅನ್ನುವಂಥದ್ದು ಏನು ಕುಮುದೇಂದು ಮುನಿ 6ನೇ 7ನೇ ಶತಮಾನದೊಳಗೆ ಬರೆದಿರ್ತಕ್ಕಂಥ ಕನ್ನಡ ಕೃತಿ. ನಮಗೆ ಅತ್ಯಂತ ಹೆಮ್ಮೆಯ ವಿಷಯ ಅದು. ಕನ್ನಡದ ಕೃತಿ ಇದೆ, ಮತ್ತು ಕನ್ನಡ ಭಾಷೆನೇ ಇಲ್ಲರಿ ಅದ್ರಾಗ, ಕನ್ನಡ ಲಿಪಿ ಇಲ್ಲ, ಕನ್ನಡ ಅಂಕದೊಳಗಿದೆ ಅದು. ಆದ್ರೆ ಅದು ಒಂದು ಕನ್ನಡದ ಅಂಕ ಎಷ್ಟು ಪ್ರಬುದ್ಧಿದೆ ಅಂದರೆ 718 ಭಾಷೆಯೊಳಗೆ ಅದನ್ನು ಓದಬಹುದು. ಮತ್ತು ಜಗತ್ತಿನ ಎಲ್ಲ ಗ್ರಂಥಗಳು ಅದರೊಳಗೆ ಏನಾಗಿದಾವೆ ಅಂತಂದ್ರೆ ಸಮಾಹಿತ ಇದೆ. ಇಂಥ ಅದ್ಭುತ ಗ್ರಂಥವನ್ನು ಓದೋರು ನಾವು ಯಾರೂ ಇಲ್ಲಂದ್ರೆ ನಮ್ಮ ಕನ್ನಡಿಗರದ್ದು ಎಷ್ಟು ದುರ್ಭಾಗ್ಯ ಅನ್ನುವಂಥದ್ದು ಒಮ್ಮೆ ಅನ್ನಿಸ್ತದೆ. ಆ ಭಾಷೆಯ ಆ ಅಂಕಗಳನ್ನು ಓದಿ ಅರ್ಥ ಮಾಡ್ಕೊಳ್ತಕ್ಕಂಥವ್ರು ಒಂದು 2-3 ಮಂದಿ ಅದಾರ್ರಿ. ಈಗ ಆಯ್ತು, ಅವ್ರು ಹೋದ್ರಂದ್ರೆ ಮುಗೀತು, ಮುಂದೆ ಅದು ಸಿಗುವುದನ್ನೇ ಇಲ್ಲ ನಮಗೆ. ಅಂದರೆ ಇಂಥ ದುರ್ಲಭಾತಿ ದುರ್ಲಭ ಇರತಕ್ಕಂಥ ಕೃತಿರತ್ನಗಳು ಕೂಡ ನಮ್ಮಲ್ಲಿ ಏನಿದಾವಂಥದ್ದು ಉಪಲಬ್ಧ ಇದಾವೆ. ಹೀಗಾಗಿ ಒಂದೇ ಮಾತಿನೊಳಗೆ ಜೈನರು ಅಂದ್ರೆ ಜಗತ್ತ ನೋಡ್ರಿ. ಜೈನ ಅಂದ್ರೆ ಜಗತ್ತ. ಮತ್ತು ಜಗತ್ತಿನೊಳಗೆ ಜೈನರನ್ನ ಬಿಟ್ಟಂದ್ರೆ ಅದು ಜಗತ್ತಲ್ಲ. ಟೀಚೇನ್ರಿ ಅಷ್ಟು ಏನಿದೆ ಅಂತಂದ್ರೆ ಪ್ರಮುಖವಾಗಿರ್ತಕ್ಕಂಥ ಸ್ಥಾನ ಜೈನರಿಗಿದೆ. ಅಂದರೆ ಅಷ್ಟು ಅದ್ಭುತವಾದಂಥ ಸಾಹಿತ್ಯವನ್ನು ಕೂಡ ಜಗತ್ತಿಗೆ ಕೊಟ್ಟವರು ಜೈನರೇ. ಅಷ್ಟು ದೊಡ್ಡ ವಾಸ್ತುಶಿಲ್ಪಗಳನ್ನು ಕೊಟ್ಟವರು ಜೈನರೇ. ಅಷ್ಟು ದೊಡ್ಡ ಆರ್ಥಿಕವಾಗಿರ್ತಕ್ಕಂಥ ಸಬಲತೆಯನ್ನು ನೀಡಿದವರು ಕೂಡ ಜೈನರೇ. ಆದ್ರೂ ಕೂಡ ಜೈನತ್ವವನ್ನು ತಿಳಿಯದವರ ಸಂಖ್ಯೆ ಜೈನರಾಗಿಯೂ ಕೂಡ ಇವ್ರದ ಹೆಚ್ಚೈತ್ರಿ.
ಅನ್ಯ ಧರ್ಮೀಯರು ತಮ್ಮ ಧರ್ಮವನ್ನು ಎಷ್ಟು ತಿಳ್ತಾರಲ್ಲ ಅದಕ್ಕೆ ಹೋಲಿಕೆ ಮಾಡಿದಾಗ ಜೈನರು ಜೈನ ಧರ್ಮವನ್ನು ಏನು ಮಾಡಿಲ್ಲ ಅಂದ್ರೆ ತಿಳಿದೇ ಇಲ್ಲ, ನಾವು ತಿಳಿದೇ ಇಲ್ಲ. ಆ ಕಾರಣದಿಂದ ಇವೆಲ್ಲ ಸಂಗತಿಗಳು ಪಂಡಿತ್ ಏಕಚಂದ್ಜಿ ಅವರು ಏನು ಹೇಳ್ತಾ ಇದ್ದಾರಲ್ಲ, ಇವು ಸಾಮಾನ್ಯ ವಿಷಯ ಅಲ್ಲ, ಇವು ಅನಿಸ್ತಾವ ಸಾಮಾನ್ಯ, ಆದ್ರೂ ಕೂಡ ಭಾಳ ಏನದಾವ ಅಂತಂದ್ರೆ ವಿಶೇಷವಾಗಿರ್ತಕ್ಕಂಥ ಸಂಗತಿಗಳಿದಾವೆ, ಬೇಸಿಕ್ ಕಾನ್ಸೆಪ್ಟ್ಸ್ ಅದಾವ್ರಿ ಇವೆಲ್ಲ. ಈ ಬೇಸಿಕ್ ಕಾನ್ಸೆಪ್ಟ್ಸ್ಗಳನ್ನು ತಯಾರು ಮಾಡಿ ನಾವು ಒಂದು ಪೀಳಿಗೆಯನ್ನು ತಯಾರು ಮಾಡಿದ್ವಿ ಅಂದ್ರೆ ಮತ್ತೊಂದು 50 ವರ್ಷ ಹೋತಿತ್ರಿ. ಉಳಿದದ್ದು ಇವೆಲ್ಲ ಏನು ನಿರ್ಮಾಣ ಮಾಡ್ಕಿದೇವಲ್ಲ ಇದರಿಂದ ಭಾಳ ದಿವಸ ಹೋಗೋದಿಲ್ರಿ. ಇದು ನಮ್ಮ ಮೂರ್ತಿಗಳು ತೆಗಿತಾರೋ ಅವ್ರು ತಂದು ಹಾಕ್ತಾರೆ, ಈ ದಿವಸ ಭಾಳ ದೂರ ಹೋಗಂಗಿಲ್ಲ. ನಾವು ಕನ್ಸ್ಟ್ರಕ್ಷನ್ಗೆ ಹೆಚ್ಚು ಮಹತ್ವ ಕೊಡ್ತಾ ಇದ್ದೀವಿ, ಜಡ ಕನ್ಸ್ಟ್ರಕ್ಷನ್ಗಳನ್ನು ಮಾಡ್ತಾ ಇದ್ದೀವಿ. ಚೈತನ್ಯದ ಕನ್ಸ್ಟ್ರಕ್ಷನ್ಗಳ ಕಡೆಗೆ ನಮ್ಮದೇನಿಲ್ಲ ಅಂದ್ರೆ ಲಕ್ಷ್ಯ ಇಲ್ಲ. ನಮ್ಮ ಚೈತನ್ಯದ ಕನ್ಸ್ಟ್ರಕ್ಷನ್ಗಳನ್ನೆಲ್ಲ ಹೊರಗಿನ ಜಗತ್ತಿಗೆ ಏನು ಮಾಡ್ತಾ ಇದ್ದೀವಿ ಅಂತಂದ್ರೆ ಕೊಡ್ತಾ ಇದ್ದೀವಿ. ದೌಡ್ ಬಿದ್ದು ಹೋಗ್ತವ್ರೆ. ಶಾಶ್ವತವಾಗಿ ಇರ್ತಕ್ಕಂಥದ್ದು ಏನಿದೆಯಲ್ಲ ಆ ಒಂದು ಶಿಕ್ಷಣವನ್ನು ನಾವು ಏನು ಮಾಡಬೇಕಾಗಿದೆ, ಕೊಡಬೇಕಾಗಿದೆ. ಅದಕ್ಕೆ ಪಂಡಿತ್ ಏಕಚಂದ್ಜಿ ಏನು ಮಾಡಿದ್ರು ಅಂತಂದ್ರೆ ಲೋಕದೊಳಗೆ ನಿಂದೆ ಯೋಗ್ಯವಾಗಿರ್ತಕ್ಕಂಥ ಯಾವೆಲ್ಲ ಜಗನ್ನಿಂದೆ ಅಂತ ತಿಳ್ಕೊಂಡು ಹೇಳ್ತದಾರೆ. ಜಗತ್ ಪೂಜ್ಯ ಇರ್ತಕ್ಕಂಥ ಅನೇಕ ಗ್ರಂಥಗಳನ್ನು ಅನೇಕ ಆಚಾರ್ಯರನ್ನು ನಾವು ಏನು ಮಾಡ್ಕೊಂಡಿದ್ದೀವಿ ಅಂದ್ರೆ ಹೊಂದಿದ್ದೀವಿ. ಮತ್ತು ಜಗನ್ನಿಂದ್ಯವಾಗಿರ್ತಕ್ಕಂಥ ಕಾರ್ಯದೊಳಗೆ ನಾವು ತೊಡಗಿದ್ದೀವಿ ಅಂತಂದ್ರೆ ಇದು ಅನ್ಯಮತಿಗಳದ್ದು ವಿಷಯನ ಅಲ್ಲಿದೆ. ನಮ್ಮಲ್ಲಿನೂ ಕೂಡ ಇಂಥವ್ರು ಇದಾರ್ರಿ, ಎಷ್ಟೋ ಜನ ಇದ್ದಾರೆ. ಅದಕ್ಕೆ ಇದನ್ನು ಏನು ಮಾಡಬೇಕಾಗಿತ್ತು ಅಂತಂದ್ರೆ ಇಂಥ ಗ್ರಂಥಗಳು, ಇಂಥ ಗುರುಗಳು, ಇಂಥ ದೇವಾದಿಕರಿಂದ ನಾವು ಏನಾಗಬೇಕು ಅಂದ್ರೆ ನಮ್ಮನ್ನು ನಾವು ಉಳಿಸ್ಕೋಬೇಕು, ಅದರಿಂದ ದೂರ ಇರಬೇಕು. ಇನ್ನು ಮುಂದಿನ ನೋಡ್ರಿ, ಸಪ್ತ ವ್ಯಸನಗಳದ್ದು ಒಂದೊಂದೊಂದು ವಿಷಯ ಹೇಳೋರ್ದಾರೆ. ಯಾವ ವೇಶ್ಯೆಯ ಶರೀರವು ಯಾವಾಗಲೂ ಸೂತಕದಂತಿದೆ, ಯಾರ ಜಾತಿ ಕುಲಗಳು ಅಜ್ಞಾತ ಇವೆ, ಉಚ್ಚ ನೀಚ ಕುಲದ ಎಲ್ಲ ಮನುಷ್ಯರನ್ನೂ ಭೋಗಿಸುವವಳಿದ್ದಾಳೆ, ನಿರ್ಲಜ್ಜಳಿದ್ದಾಳೆ. ಯಾವ ಮನೆಯ ಮಾರ್ಗದತ್ತ ವಿವೇಕವಂತರು ತಪ್ಪಿಯೂ ಕೂಡ ಹೋಗುವುದಿಲ್ಲ, ಕುಶೀಲದ ಮಂದಿರದಂತೆ ಇರುವ ಯಾರ ಮನೆಗೆ ಹೋಗುವುದರಿಂದ ಲೋಕ ನಿಂದೆಯು ಪ್ರಾಪ್ತವಾಗುತ್ತದೆ. ಆಲಿಸಿದ ಮೇಲೆ ಪಂಚರೂ ಕೂಡ ಸಮಾಜದಿಂದ ವ್ಯಕ್ತಿಯನ್ನು ಬೇರ್ಪಡಿಸುತ್ತಾರೆ. ಅಂಥ ವೇಶ್ಯೆಯ ಸೇವನೆಯನ್ನು ಯಾರ ದೇವಗುರುಗಳು ಭಕ್ತರು ಮಾಡುತ್ತಾರೆ ಅವರೂ ಕೂಡ ಅಸತ್ಯರಿದ್ದಾರೆ. ಇದಕ್ಕೂ ಕೂಡ ಏನಿದೆ ಅಂತಂದ್ರೆ ಧರ್ಮದ ಹೆಸರಿನ ಮೇಲೆ ಇದು ನಡೀತಿದೆ. ಈತೇನ್ರಿ ಭಾಳ ಕಡೆಗೆ ಅವ್ರ ಹೆಸರು ತಗೊಳ್ಳೋದಿರೋದು ಈ ಬೇಡ. ಭಾಳ ಕಡೆಗೆ ಏನಿದೆ ಅಂತಂದ್ರೆ ಇಂಥ ವಿಚಿತ್ರವಾಗಿರ್ತಕ್ಕಂಥ ಪ್ರವೃತ್ತಿಗೆ ಅವರು ಪೂಜ್ಯತೆಯನ್ನು ಕೊಡ್ತಾರೆ. ಯಾವುದು ಲೋಕದೊಳಗೆ ನಿಂದಾಸ್ಪದ ಇದೆ, ಯಾವುದು ಲೋಕದೊಳಗೆ ನಿಂದೆ ಇದೆ, ಅಂಥ ಪ್ರವೃತ್ತಿ ಮಾಡ್ತಕ್ಕಂಥವರನ್ನ ನಮ್ಮ ಸಮಾಜ ಅಥವಾ ನಮ್ಮ ಜಗತ್ತು ಅವರನ್ನು ಆದರ್ಶರನ್ನಾಗಿ ಸ್ವೀಕಾರ ಮಾಡ್ತಾ ಇದೆ. ಇದು ಬಹಳ ದೊಡ್ಡ ದುರ್ಘಟನೆ. ತಿಳ್ಕೀತೇನೆ. ಎಲ್ಲ ಒಂದು ವಿಶೇಷವಾಗಿರ್ತಕ್ಕಂಥ ಪಾತ್ರಗಳನ್ನು, ಎಲ್ಲ ಫೋಟೋಗಳನ್ನು ಎಲ್ಲ ಕಡೆಗೆ ಏನು ಅಡ್ವರ್ಟೈಸ್ ಮಾಡ್ತಾರಲ್ಲ, ಅವೆಲ್ಲ ಫೋಟೋಗಳಲ್ಲಿ ಇರ್ತಕ್ಕಂಥವರೆಲ್ಲ ಏನಿದ್ದಾರಪ್ಪ ಅಂತಂದ್ರೆ ಈ ಪ್ರಕಾರದ ಪ್ರವೃತ್ತಿಯನ್ನು ಹೊಂದಿದಂಥವ್ರು ಭಾಳ ಜನ ಇದ್ದಾರೆ. ನಮ್ಮ ಯುವ ಪೀಳಿಗೆ ಅವರನ್ನು ಆದರ್ಶರನ್ನಾಗಿ ಮಾಡ್ಕೊಳ್ತಾ ಇದೆ. ಎಂಥ ದುರ್ದೈವದ ಸಂಗತಿ ವಿಚಾರ ಮಾಡಿ. ಯಾರ ಹೃದಯದೊಳಗೆ ವೇತರಾಗಿ ಜಿನೇಂದ್ರ ಪ್ರಭುಗಳ ಚಿತ್ರ ಬೇಕಾಗಿತ್ತು, ಅವರ ಹೃದಯದೊಳಗೆ ಈ ಪ್ರಕಾರವಾಗಿರ್ತಕ್ಕಂಥ ವಿಪರೀತವಾದಂಥ ನಿಂದನೀಯವಾಗಿರ್ತಕ್ಕಂಥ ಚಾರಿತ್ರವನ್ನು ಧಾರಣ ಮಾಡಿ ಲೋಕದೊಳಗೆ ಮೆರೆಯುವಂಥ ಕುಪ್ರವೃತ್ತಿಯ ಮುಖ್ಯಸ್ಥೆಯರನ್ನ ಅಥವಾ ಮುಖಂಡರನ್ನ ತಮ್ಮ ಹೃದಯದ ಮಂದಿರದೊಳಗೆ ಇಟ್ಕೊಂಡಿದ್ದಾರೆ ಅಂತಂದ್ರೆ ಇನ್ನು ಇವರು ಎಲ್ತಕ್ಕ ಹೋಗೋರದಾರ, ಇವ್ರ ಗಮನ ಎಲ್ಲಿ ಆಗೋದಿದೆ. ಇದನ್ನು ವಿಚಾರ ಮಾಡಿತು ಅಂತಂದ್ರೆ ನಾವು ಎಷ್ಟು ಹದಗೆಟ್ಟು ಹೋಗಿದ್ದೇವೆ ಅನ್ನುವಂಥ ಮಾತು ಗೊತ್ತಾಗ್ತದೆ. ಆ ಕಾರಣದಿಂದ ಅಂದರೆ ಇವೆಲ್ಲವುಗಳನ್ನು ನಾವು ಏನು ಮಾಡಿಲ್ಲ ಅಂತಂದ್ರೆ ನಮ್ಮ ಮಕ್ಕಳ ಮೇಲೆ ಅಥವಾ ನಮ್ಮ ಯುವತಿಯರ ಮೇಲೆ ಏನು ಮಾಡಿಲ್ಲ ಅಂದರೆ ಈ ವಿಷಯಗಳನ್ನು ಅವ್ರಿಗೆ ಕೊಟ್ಟಿಲ್ಲ. ಆ ಪ್ರಕಾರದ ಬೇಸ್ಮೆಂಟ್ ತಯಾರಿಲ್ಲ ನಮಗೆ, ಹೀಗಾಗಿ ಕಟ್ಟಡ ನಿಲ್ಲುವುದಿಲ್ಲ. ಮತ್ತು 1-2-3 ಕಟ್ಟಡ ಇದ್ದು ಅಂದರೆ ಉಳಿದು ದೊಡ್ಡ ದೊಡ್ಡ ಕಟ್ಟಡದೊಳಗೆ ಮುಚ್ಚಿ ಹೋಗ್ತಾವೆ, ಅವು ಕಾಣಿಸಂಗನೇ ಇಲ್ಲ, ಹಂಗೂ ಆಗ್ತದೆ. ಆ ಕಾರಣದಿಂದ ಇಂಥ ಕುಪ್ರವೃತ್ತಿಯನ್ನು ಮಾಡ್ತಕ್ಕಂಥ ಯಾವ ಸಂಗತಿಗಳಿದಾವಲ್ಲ ಅವೆಲ್ಲ ಸಂಗತಿಗಳಿಂದ ಏನಾಗಬೇಕು ಅಂತಂದ್ರೆ ದೂರ ಇರಬೇಕು. ಇಂಥ ವೇಶ್ಯಾರೂಪದ ಪ್ರವೃತ್ತಿಗೂ ಕೂಡ ಯೋಗ್ಯ ಅಂತ ಹೇಳಿ ಮನ್ನಿಸುವಂಥ ಗುರುಗಳಿದ್ದಾರೆ, ದೇವಾದಿಕರಿದ್ದಾರೆ. ಅದನ್ನು ಅವರು ಪ್ರೇರಣೆ ಮಾಡ್ತಾರೆ. ಇದು ಕೂಡ ಧರ್ಮ ಅಂತ ತಿಳ್ಕೊಂಡು ಮನ್ನಿಸ್ತಾರಲ್ಲ, ಇದು ಭಾಳ ದೊಡ್ಡ ದುರ್ದೈವದ ಸಂಗತಿ. ಯಾವ ಭರತ ಕ್ಷೇತ್ರದೊಳಗೆ ಆದಿನಾಥ ಪ್ರಭುವಂಥ ಮಹಾಪೂಜ್ಯ ಪುರುಷರಿಂದ ಪ್ರಾರಂಭ ಆಗಿರ್ತಕ್ಕಂಥ ತೀರ್ಥ
ಮಹಾವೀರ ತೀರ್ಥಂಕರವರೆಗೂ ನಡೀತಲ್ಲ ಅಂಥ ಪವಿತ್ರವಾಗಿರ್ತಕ್ಕಂಥ ಈ ಧರೆಯೊಳಗ ಈ ಪ್ರಕಾರದ ಪ್ರವೃತ್ತಿನೂ ಕೂಡ ಅದ್ರ ಜೊತೆ ಜೊತೆಗೇನೆ ಬೆಳೀತ್ರಿ. ಎಂಥ ವಿಚಿತ್ರ ಇದೆ ನೋಡಿ. ನಾವು ಗದ್ದೆಯೊಳಗೆ ಬೆಳೆ ಮಾಡ್ತೀವಿ, ಬೆಳೆ ಬಹಳ ಪ್ರಯತ್ನಪೂರ್ವಕ ಮಾಡ್ತೀವಿ, ಆದ್ರೆ ಕಳೆ ಏನೂ ಇಲ್ಲದೆ ಬೆಳಿತೈತದ. ಎಷ್ಟು ಸಾರಿ ತೆಗೆದ್ರೂ ಬೆಳಿತೈತ್ರಿ. ಅಂಥ ಕಳೆಯಿಂದ ನಮ್ಮ ಬೆಳೆಯನ್ನು ರಕ್ಷಣೆ ಮಾಡ್ಕೊಳ್ಳೋದು ಏನಿದೆ ಅಂದರೆ ಬಹಳ ಮಹತ್ವದ ಕೆಲಸ ಇದೆ. ಅದಕ್ಕೆ ಈ ಲೋಕದೊಳಗೆ ಒಂದಿಷ್ಟು ಏನೋ ಜೈನ ಧರ್ಮದ ಬೆಳೆಯನ್ನು ನಾವು ಬೆಳೆಸ್ತಾ ಇದ್ದೀವಿ, ಆದ್ರೆ ಕಳೆಯ ಪ್ರಭಾವ ಬಹಳ ಆಗ್ತಾ ಇದೆ ನಮ್ಮ ಮೇಲೆ. ಆ ಕಳೆಯನ್ನು ತೆಗೆದು ಒಯ್ಯುವ ಕೆಲಸನೂ ಕೂಡ ನಾವು ಮಾಡ್ತಾ ಇರಬೇಕು. ಒಂದು ವೇಳೆ ಕಳೆದ ಕಡೆಗೆ ನಾವು ಗಮನ ಕೊಡಲಿಲ್ಲ ಅಂದ್ರೆ ಬೆಳೆಯನ್ನೆಲ್ಲ ತಾನೇ ತಿಂದು ಏನಾಗ್ತದೆ ಅಂದ್ರೆ ಕಳೆ ಅಷ್ಟೇ ಬೆಳೆದು ಬಿಡ್ತದೆ. ಆ ಕಾರಣದಿಂದ ನಮ್ಮ ಚಿತ್ತವೃತ್ತಿಯೊಳಗೆ ಯಾವ ಬೆಳೆ ರೂಪದ ಸಮ್ಯಕ್ ರೂಪದ ಬೆಳೆ ಬೆಳೀತಾ ಇದೆಯಲ್ಲ ಅದನ್ನು ತಿಂದು ಹಾಕಲಿಕ್ಕೆ ಸಾವಿರಾರು ಕಳೆಗಳು ಏನಾಗಿರ್ತಾವ ಅಂದ್ರೆ ಅಲ್ಲೇದಲ್ಲೇ ಬೆಳೀತಿರ್ತಾವ್ರಿ. ಅವುಗಳನ್ನು ದೇವಪೂಜಾ, ಗುರುಪಾಸ್ತಿ, ಸ್ವಾಧ್ಯಾಯ, ಸಂಯಮ, ತಪ, ದಾನ ರೂಪದ ಷಟ್ಕ್ರಿಯೆಗಳಿಂದ ಆ ಕಳೆಗಳನ್ನೆಲ್ಲ ಶಾಂತ ಮಾಡಬೇಕು, ಅವುಗಳನ್ನೆಲ್ಲ ತೆಗೆದು ಹಾಕಬೇಕು, ಸ್ವಚ್ಛ ಇಟ್ಕೊಳ್ಬೇಕು. ಅಂದ್ರೆ ನಮ್ಮ ಬೆಳೆಗೆ ಏನಿದೆ ಅಂದರೆ ಬೆಲೆ ಬರ್ತದೆ. ಇರದಿದ್ರೆ ಕಳೆಗಳಲ್ಲಿ ಬೆಳೆ ಕಳ್ಕೊಂಡು ಹೋಗ್ತದೆ. ಕಸದಾಗ ಕರ ಮರ್ತಂತಾರಲ್ಲ, ಹಂಗೆ ಆಗ್ತದೆ. ಅದಕ್ಕೆ ಹಂಗೆ ಆಗಬಾರ್ದು. ಅದರ ಸಲುವಾಗಿ ಇವೆಲ್ಲ ಜಿನವಾಣಿಯ ಸಾನ್ನಿಧ್ಯ ಏನಿದೆ ಅಂದರೆ ಭಾಳ ಅವಶ್ಯ ಇದೆ. ಎಷ್ಟು ಸಾಧ್ಯ ಇದೆ ಅಷ್ಟು ಈ ಥರದ್ದು ಸಂಯೋಗ ನಮಗೆ ಬೇಕು. ಅಂದ್ರನ ಇದೇನಾಗ್ತಾ ಇದೆ ಅಂತಂದ್ರೆ ನಮಗೆ ಫಲವನ್ನು ಕೊಡ್ತದೆ. ಇರದಿದ್ರೆ ಈ ಪ್ರಕಾರದ ಪ್ರವೃತ್ತಿ ಇರ್ತಕ್ಕಂಥ ಜನ ನಮ್ಮ ಸುತ್ತಮುತ್ತಲು ಭಾಳ ಇದ್ದಾರೆ. ಅವರೊಳಗೆ ನಾವು ಏನಾಗ್ತೀವಿ ಅಂದ್ರೆ ಕಳ್ಕೊಂಡು ಹೋಗಿಬಿಡ್ತೀವಿ ನೋಡಿರಿ. ಈ ಪ್ರಕಾರ ಲೋಕದಲ್ಲಿ ನಿಂದೆವಿದೆ. ಇಂಥ ಒಂದು ವೇಶ್ಯ ರೂಪದ ಪ್ರವೃತ್ತಿ ಲೋಕದೊಳಗೇನಿದೆ ಅತ್ಯಂತ ನಿಂದಾಸ್ಪದಿದೆ ಅನ್ನುವಂಥ ಮಾತನ್ನು ಕೂಡ ನಾವು ಏನು ಮಾಡ್ಕೋಬೇಕು ಅಂತಂದ್ರೆ ತಿಳ್ಕೊಳ್ಬೇಕು. ಇನ್ನು ಮುಂದಿನ ಪರಿಚ್ಛೇದ ಏನಿದೆ ಅಂದ್ರೆ ದೊಡ್ಡದಿದೆ. ಅದನ್ನು ನಾಳಿನ ದಿವಸ ಏನು ಮಾಡೋದು ಅಂತಂದ್ರೆ ನೋಡೋಣ್ರಿ. ನಾವು 5 ಪ್ರಮಾಣಗಳನ್ನು ಏನು ಮಾಡೋದಿದೆ ಅಂದ್ರೆ 4 ದೂಷಣೊಳಗೆ ನೋಡೋದೈತ್ರಿ. ನಾಳೆ ಒಂದು ಸ್ವಲ್ಪ ಸಂಕ್ಷಿಪ್ತ ನೋಡ್ಕೊಂಡು ಏನು ಮಾಡೋದು ಅಂದ್ರೆ ಮುಂದೆ ಹೋಗೋಣ. ಇವತ್ತಿನ ಸಮಯ ಏನಾಗಿದೆ ಮುಗಿದಿದೆ. ನಾಳೆ ಇದ್ರ ಮುಂದಿನ ವಿಷಯವನ್ನು ಏನು ಮಾಡೋಣ ಅಂತಂದ್ರೆ ಪ್ರಾರಂಭಿಸ. ಮಧ್ಯಾಹ್ನದೊಳಗೆ ಭವ್ಯಾಂಬ